ಯಾಕ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಆ ಬಾಂಬೆಗೋ ಆ ಕಲ್ಕಟ್ಟಕ್ಕೋ ಹೋಗ್ರೋ SIT ಮಾಡೋಣ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ. ಪೊಲೀಸ್ ಅವ್ರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ. ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ನಿಮ್ಮ ಮೇಲೆ 500 ಕೋಟಿ ಆರೋಪ ಇದೆ. ರಮ್ಯಾ ರಾವಂತ್ ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸಮಯ ಇಲ್ಲ. ಇನ್ನ 3,000 ಜನನೋ 2,000 ಜನನೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕಿಡ್ನಾಪ್ ಮಾಡಿದ್ರೆ ಅವ್ರನ್ನ ಭೇಟಿ ಮಾಡಕ್ಕೆ ನಿಮ್ಮ ಹತ್ರ ಸಮಯ ಎಲ್ಲಿದೆ? ಸರ್ಕಾರ ಎಷ್ಟು 1,000 ಕೋಟಿ ಡೀಲ್ ಆದ್ರೆ ನಾಚಿಕೆ ಆಗಲ್ಲ ಕರ್ನಾಟಕ ಸರ್ಕಾರಕ್ಕೆ? ಧರ್ಮಸ್ಥಳ ಇಲ್ಲಿ ಮಡ್ಕೊಂಡು ಕೇರಳ ಅವರು SIT ಮಾಡ್ತಾ ಇದಾರೆ. ಬಿಲೀವ್ ಇಟ್ ಆರ್ ನಾಟ್, ಒಂದು ಆಂಬುಲೆನ್ಸ್ ತುಂಬಾ 3,500 ಕೋಟಿ ಬೆಂಗಳೂರು ಕಡೆ ಬಂತಂತಪ್ಪ. 3,500 ಕೋಟಿ ಆಂಬುಲೆನ್ಸ್ ಅಲ್ಲಿ ಕ್ಯಾಶ್ ಬಂತಂತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಧರ್ಮಸ್ಥಳದ ಸರಣಿ ಅತ್ಯಾಚಾರ ಮಾಡ್ಬೇಕಾದ್ರೆ ಕಿಡ್ನಾಪ್ ಮಾಡಲೇಬೇಕಲ್ವಾ? ಅತ್ಯಾಚಾರ ಮಾಡಕ್ಕೆ ಈ ಧರ್ಮಸ್ಥಳದ ಸರಣಿ ಅತ್ಯಾಚಾರಕ್ಕೆ ಮುಂಚೆ ಕಿಡ್ನಾಪಿನ ಮುಂಚೆ ಕಿಡ್ನಾಪ್ಗಿಂತ ಮುಂಚೆ ಅವ್ರನ್ನ ಪಾರಿವಾಳಗಳನ್ನ ಹಂಟಿಂಗ್ ಮಾಡೋದು. ಇವ್ರಿಗೆಲ್ಲ ಒಂಥರ ಪಾರಿವಾಳ ಇದ್ದಂಗೆ. ಚೆನ್ನಾಗಿರೋ ಹೆಣ್ಮಕ್ಳು, ನಮ್ಮ ಫಿಲಮ್ ಆಕ್ಟರ್ಸ್ ಲಕ್ಷ್ಮಿ, ಆಮೇಲೆ ಸಿತಾರಾ ತರ ಇವರೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ಗಳು ಇವ್ರದೆಲ್ಲ. ಓಕೆ, ನೋಡೋಕೆ ತುಂಬ ಚೆನ್ನಾಗಿರ್ಬೇಕು. ನೋಡಿದ್ರೆ ಮಾತ್ರ ಬಿಡಲ್ಲ. ಅವ್ರನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಬಂದು ಚೆನ್ನಾಗಿ ರೇಪ್ ಮಾಡಿ, ಆಳುಗಳು ರೇಪ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ, ಆಮೇಲೆ ಆಳುಗಳಿರ್ತಾರೆ ಆಚೆ ಬಿಟ್ರೆ ಇವಳನ್ನ ಏನೋ ಮಾಡ್ಬಿಡ್ತಾರಂತೆ, ಕತ್ತಿಸ್ಗಿ ಸಾಯಿಸಾಕೋದು. ಮೋಸ್ಟ್ ಆಫ್ ದೆಮ್ ಆರ್ ಈ ಏನು ಸೋ ಕಾಲ್ಡ್ ಭೀಮಾ ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಇವನನ್ನ ಅಲ್ಲಿ ಧರ್ಮಸ್ಥಳದ ಪೊಲೀಸ್ ಟೀಮು ಎನ್ಕ್ವೈರಿ ಮಾಡ್ತಾ ಇದೆ. ಅವ್ನು ಹೆಂಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸ್ಪಾಟ್ ಕರ್ಕೊಂಡು ಹೋಗ್ತಾ ಇಲ್ಲ ಪೊಲೀಸರು. ಒಂದು ಸ್ಕೆಚ್ ಹಾಕ್ಬಿಟ್ಟು ಧರ್ಮಸ್ಥಳದ್ದು ತೋರ್ಸು ಎಲ್ಲಿ ಊಟ ಹಾಕಿದ್ಯಾ ಅಂತ. ಏನಕ್ಕೆ ಅಂತಂದ್ರೆ, ನೀವು ಏನಕ್ಕೆ ಕೇಳ್ಬೋದು, ಅಲ್ರಿ ಕೋರ್ಟ್ ಪರ್ಮಿಷನ್ ತಗೊಂಡು ಸ್ಪಾಟ್ಗೆ ಹೋಗಿ ಎಕ್ಸುಮೇಷನ್ ಮಾಡಿದ್ರೆ ಆಯ್ತು, ಬಾಡೀಸ್ ರಿಕವರಿ ಆಗದೆ, ಫಾರೆನ್ಸಿಕ್ ಅದು ಇದೆಲ್ಲ ಕರ್ಸ್ಕೊಂಡು. ಇವ್ರು ಅದನ್ನ ಮಾಡ್ತಾ ಇಲ್ಲ. ಒಂದು ದೊಡ್ಡ ಮ್ಯಾಪ್ ಕೊಟ್ಬಿಟ್ಟು ಅವ್ನ್ ಭೀಮನ್ ಕೈಕ ಇದ್ರಲ್ಲಿ ಎಲ್ಲೆಲ್ಲಿ ಊಟ ಹಾಕಿದ್ಯಾ ಮಾರ್ಕ್ ಮಾಡ್ಕೊಡು ಅಂತ. ಏನಕ್ಕೆ ಅಂತ ನೀವು ಕೇಳ್ಬೋದು, ಅಥವಾ ನೀವು ಗೆಸ್ ಆಗಿರ್ಬೋದು. ಈ ಮುಂಡೆವು ಧರ್ಮಸ್ಥಳ ಭ್ರಷ್ಟ ಪೊಲೀಸ್ ಅವರು ಬಾಸ್ಗೆ ದಣಿಗೆ ಸ್ಕೆಚ್ ಹಾಕೊಡಕ್ಕೆ, ಈಗ ಎಕ್ಸುಮೇಷನ್ ಮಾಡಕ್ಕೆ ಬಾಡಿನ ಐಡೆಂಟಿಫೈ ಮಾಡಿ ಜಾಗ ಕೊಟ್ಟೋಗ್ಬಿಟ್ರೆ ಎಕ್ಸುಮೇಷನ್ ಮಾಡಲೇಬೇಕು. ಮಾಧ್ಯಮ ಬರ್ತದೆ, ಜನ ಬರ್ತಾರೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್. ದಣಿಗಳಿಗೆ ಕೋಳ ಹಾಕೋ ಸಮಯ ಬಂತು, ಜೈಲಲ್ಲಿ ಕಂಬಿ ಎಣಿಸೋ ಸಮಯ ಬಂತು ಅಂತ ಅದನ್ನ ಮಾಡ್ತಾ ಇಲ್ಲ. ಧರ್ಮಸ್ಥಳ ಪೊಲೀಸ್ ಇಡಿಯಟ್ ಸ್ಕೌಂಡ್ರಲ್ ಪೊಲೀಸವರು, ಭ್ರಷ್ಟ ಪೊಲೀಸವರು ದಣಿಗಳ ಕೆಲಸ ಮಾಡ್ತಾರೆ, ಕೊಲೆಗಾರ ಕೆಲಸ ಮಾಡ್ತಾರೆ, ಕೊಲೆಗಾರರಿಗೆ ಬ್ಲೂ ಪ್ರಿಂಟ್ ಮಾಡಿಕೊಡ್ತಾರೆ. ಭೀಮಾ ಆಯ್ತು, ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ, ಎಲ್ಲೆಲ್ಲಿ ಊಟ ಹಾಕಿದ್ಯಾ, ಈ ಮ್ಯಾಪ್ ಮೇಲೆ ತೋರ್ಸು ಅಂತ. ಏನಕ್ಕೆ ಅಂದ್ರೆ, ಸ್ವಾಮಿ ಕಾರ್ಯ ಸ್ವಕಾರ್ಯ. ಅಲ್ಲಿ ಹೋಗಿ ಬಾಸ್ಗೆ ದಣಿಗೆ ಹೇಳ್ಬಿಟ್ಟು, ನೋಡಿ ದಣಿ ಇಲ್ಲಿ ಆ ಒಂದು ಬಾಡಿಗಳನ್ನೆಲ್ಲ ರಾತ್ರಿ ಗಾಯಬ್ ಮಾಡಕ್ಕೆ ಪೊಲೀಸವರೇ ಷಡ್ಯಂತ್ರ ಮಾಡ್ಕೂತಾನೆ. SP ಅರುಣ್, ನಿನ್ ಬಗ್ಗೆ ಏನೋ ನಂಬಿಕೆ ಇತ್ತು ಗುರು, ನೀನ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ, ಕಂಪ್ಲೇನೆಂಟು ತಲೆ ಮರ್ಸ್ಕೊಣ ಪ್ರಮೇಯ ಇದೆ ಅಂತ. ಅಲ್ರಿ, ಯಾವ ಮುಟ್ಟಾಳ ಯಾರು ನಿಮಗೆ SP ಕೊಟ್ಟಿದ್ದು? ಮಿಸ್ಟರ್ ಅರುಣ್, ನಾನು ಓದ್ದೆ. ನಿಮ್ ಪೊಲೀಸವರು ಎಕ್ಸುಮೇಷನ್ ಮಾಡಕ್ಕೆ ಕೋರ್ಟ್ ಆರ್ಡರ್ ತಗೊಂಡು ಫಾರೆನ್ಸಿಕ್ ಮೆಡಿಕಲ್ ಟೀಮ್, ಪೋಸ್ಟ್ ಮಾರ್ಟಮ್ ಟೀಮ್, ವಿಡಿಯೋ ಟೀಮ್, ಇದನ್ನ ಆ ಮಣ್ಣು ತೆಗಲಿಕ್ಕೆ ಬೇಕಾದಂತ ಟೆಕ್ನಿಕಲ್ ಫೆಲೋಸ್, ಫಾರೆನ್ಸಿಕ್, DNA ಎಲ್ಲ ಕರ್ಕೊಂಡು ಕೋರ್ಟ್ ಆರ್ಡರ್ ತಗೊಂಡು ಎಂಟೈರ್ ಏರಿಯಾನ ಸೀಲ್ ಮಾಡಿ, ಪಬ್ಲಿಕ್ ಆಪರೇಷನ್ಸ್ ನ ಸ್ಟಾಪ್ ಮಾಡಿ, ಯು ಶುಡ್ ಸ್ಟಾಪ್ ಪಬ್ಲಿಕ್ ಕಮಿಂಗ್ ಇನ್ ಟು ಧರ್ಮಸ್ಥಳ. ಎಂಟೈರ್ ಏರಿಯಾನ ಸೀಲ್ ಮಾಡ್ಬೇಕಾಗತ್ತೆ. ಅದನ್ನ ಮಾಡ್ತಾ ಇಲ್ಲ ರೀ. ಮಂಗಳೂರು SP ಒಳ್ಳೆ
ಭ್ರಷ್ಟ್ ಮುಂಡೆ ಅವನ್ನ ಬಿಟ್ಟಿದ್ಯಾ ಅಲ್ಲಿ? ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ತೋರಿಸಿ ಇಲ್ಲಿ ಏನಕ್ಕೆ ಅಲ್ಲೋಗಿ ದಣಿಗೆ ಹೇಳಿ ರಾತ್ರಿ ಹೆಣಗಳನ್ನ ಗಾಯಬ್ ಮಾಡಕ್ಕೆ. ಈ ಹಾಲ್ಕಟ್ ಪೊಲೀಸರು, ಧರ್ಮಸ್ಥಳದ ಹಾಲ್ಕಟ್ಗಳು, ಏನ್ ಎಂಜಲ್ ಕ್ಲಾಸ್ ತಿಂದು ಜೀವನ ಮಾಡ್ತಿರೋ, ಇಷ್ಟೆಲ್ಲ ಹೆಣ ಬಿದ್ದಿದೆ. ಈಗಲೂ ಕೂಡ ಆ ನಿಮ್ಮ ನಿಷ್ಠೆ ಕೊಲೆಗಾರರಿಗೆ ಯಾಕ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಆ ಬಾಂಬೆಗೋ ಆ ಕಲ್ಕಟ್ಟಕ್ಕೋ ಹೋಗ್ರೋ. ಏನ್ ಹೇಳ್ಬೇಕು ಇವ್ರಿಗೆ? ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ SIT ಮಾಡೋಣ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ. ಪೊಲೀಸ್ ಅವ್ರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ. ಆ ಕಂಪ್ಲೇನೆಂಟು ಮ್ಯಾಪ್ ಅಲ್ಲಿ ತೋರಿಸ್ಬೇಕಂದ್ರೆ ಏನಕ್ಕೆ? ಮ್ಯಾಪ್ ಅಲ್ಲಿ ತೋರಿಸ್ರೆ ಹೋಗ ಹೆಣನ ಗಾಯಬ್ ಮಾಡಿ ದೇ ವಾಂಟ್ ಟು ಡಿಸ್ಟ್ರಾಯ್ ದ ಎವಿಡೆನ್ಸ್. ದೇ ವಾಂಟ್ ಟು ಎವ್ಯಾಕ್ಯುವೇಟ್ ದ ಡೆಡ್ ಬಾಡೀಸ್ ಅಂಡ್ ಎನ್ಶೂರ್ ದರ್ ಇಸ್ ನೋ ಡೆಡ್ ಬಾಡಿ. ಇದನ್ನ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಧರ್ಮಸ್ಥಳದ ಪೊಲೀಸ್ ಠಾಣೆಯ ಬೇವರ್ಸಿ ಪೊಲೀಸರಲ್ಲಿ. ನೀವು ಬೇವರ್ಸಿಗಳಲ್ಲಿ ನನಗೆ ಹೇಳಕ್ ಯಾವ್ದೋ ಒಬ್ಬ ಲಾಯರ್ ಆಗಿ ನಿಮ್ಮನ್ನ ಬೇವರ್ಸಿ ಅಂತ ಕರಿಬೇಕಾಗಿದೆ. ಎಷ್ಟೋ ಧೈರ್ಯ ನಿಮ್ಗೆ? ವಿ ವಾಂಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿನ್ನೆ ನಿಮ್ಮನ್ನ ದಣಿ ಭೇಟಿ ಮಾಡಕ್ ಬಂದಿದ್ದಂತೆ. ನಮಗಿರೋ ಮಾಹಿತಿ ಪ್ರಕಾರ ಪರಮೇಶ್ವರ್ಗೆ ಲಂಚ ಕೊಟ್ಟು ಈ ಕೇಸನ್ನ ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ನಿಮ್ಮ ಮೇಲೆ 500 ಕೋಟಿ ಆರೋಪ ಇದೆ. ವಿ ಡೋಂಟ್ ಮೈಂಡ್. ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆಲ್ರೆಡಿ DGP ರಾಮಚಂದ್ರನ್ ಮಗಳ ಕೇಸಲ್ಲಿ 25 ಲಕ್ಷ ವರ್ಗಾವಣೆ ನೀವೇ ಮಾಡಿ ಟ್ರಸ್ಟ್ ಇಂದ ಇಡಿ ನೋಟಿಸ್ ಆಗಿದೆ. ವಿ ವಿಲ್ ರೈಟ್ ಅಗೇನ್ಸ್ಟ್ ಹೋಮ್ ಮಿನಿಸ್ಟರ್ ಟು CBI ಅಂಡ್ ED. ಕರ್ನಾಟಕದ ಹೋಮ್ ಮಿನಿಸ್ಟರ್ ವಿರುದ್ಧ CBI ಮತ್ತೆ ED ಬರಿತೀವಿ. ವಿ ಹರ್ಡ್ ಇಟ್. 500 ಕೋಟಿ ಆಫರ್ ಅಂತೆ ದಣಿಗಳಿಂದ. ನಿನ್ನೆ ದಣಿ ಭೇಟಿ ಮಾಡಿದಾನೆ. ಅಲ್ಲಯ್ಯ, ಒಬ್ಬ ಆರೋಪಿ ನೀನು ಹೆಂಗ್ ಭೇಟಿ ಮಾಡ್ತಾನೆ? ಒಬ್ಬ ಆರೋಪ ಒತ್ತಿರೋಂತರು ಸಾವಿರಾರು ಕೊಲೆ ಮಾಡಿರೋ ದಣಿ ನೀನ್ ಹೆಂಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ? 500 ಕೋಟಿ ನಿಜಾನ ಅಂದ್ರೆ ನಿನಗೆ 500 ಕೋಟಿ ಆಫರ್ ಟ್ರಸ್ಟ್ಗೆ ಅಂತ ಯಾರೋ ಹೇಳಿದ್ದು, ನನಗೆ ಗೊತ್ತಿಲ್ಲ. ನಿಜಾನ ಸುಳ್ಳ ನೀನೇ ಹೇಳ್ಬೇಕು. ಹೋಮ್ ಮಿನಿಸ್ಟರ್, ದ ಹೋಮ್ ಮಿನಿಸ್ಟರ್, ವಿ ವಿಲ್ ರೈಟ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು. ಪರಮೇಶ್ವರ್, ನಿನ್ನ ವಿರುದ್ಧ ಕಂಪ್ಲೇಂಟ್ ಬರಿತೀವಿ. ಇಷ್ಟು ದೊಡ್ಡ SIT ಫಾರಂ ಮಾಡಿಲ್ಲ. ಅಲ್ಲಿರೋ ಪೊಲೀಸರು ಮಾಮಗಳ ತರ ಕೆಲಸ ಮಾಡ್ತಾ ಇದಾರೆ. ಅವನಿಗೆ ಮ್ಯಾಪ್ ಕೊಟ್ಬಿಟ್ಟು ಎಲ್ಲಿ ಊತ ಹಾಕಿದ್ಯಾ ಅಂತ ಕೇಳ್ತಾರೆ. ಏನಕ್ಕೆ? ಹೋಗಿ ದಣಿಗಳಿಗೆ ಹೇಳಿ ರಾತ್ರಿ ಬಾಡಿಗಳನ್ನ ಗಾಯಬ್ ಮಾಡಕ್ಕೆ. ಯಾವ ಸೀಮೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರೋ? ಆಮೇಲೆ SIT ಯಾಕೆ ಮಾಡ್ತಾ ಇಲ್ಲ? ಎಷ್ಟು ಡೀಲ್ ಆದ್ರಿ ಸರ್ಕಾರ ಎಷ್ಟು ಸಾವಿರ ಕೋಟಿ ಡೀಲ್ ಆದ್ರಿ? ದಿಸ್ ಇಸ್ ದ ಕ್ವಶನ್ ಪೀಪಲ್ ವಾಂಟೆಡ್ ಟು ಆಸ್ಕ್. ಯಾಕೆ ಕೇಳಬಾರ್ದು? SIT ಯಾಕೆ ಮಾಡ್ತಾ ಇಲ್ಲ? ಬಡವರಿಗೋಸ್ಕರ, ನ್ಯಾಯಕ್ಕೋಸ್ಕರ, ಕೊಲೆ ಆರೋಪಿಗಳನ್ನ ಹಿಡಿಯೋಕ್ಕೋಸ್ಕರ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ. ಯಾವ ಸೀಮೆ ಪೊಲೀಸರು ಅವನು? ಪ್ರಶಾಂತ್, ಸಬ್ ಇನ್ಸ್ಪೆಕ್ಟರ್, ಮ್ಯಾಪ್ ಹೆಂಗ್ ಕೊಟ್ಟೆ ಅವ್ರ ಕೈಗೆ? ಇದೇ ರೀತಿ ನಾ ಇನ್ವೆಸ್ಟಿಗೇಷನ್ ಮಾಡೋದು? ಯಾರು ಕೇಳಿದ್ದು? ಯಾರೋ ಕೇಳಿದ್ದು ಮ್ಯಾಪ್ ಹೆಂಗ್ ಕೊಟ್ರೆ ಅವನ್ಗೆ? ವಿ ವಿಲ್ ರೈಟ್ ಟು CBI. ಧರ್ಮಸ್ಥಳ ಪೊಲೀಸರ ವಿರುದ್ಧ ವಿ ವಿಲ್ ರೈಟ್ ಟು CBI. ಸೌಜನ್ಯ ಕೇಸಲ್ಲಿ ಇಬ್ಬರು ಡಾಕ್ಟರ್, ರಶ್ಮಿ ಮತ್ತೆ ಇನ್ನೊಬ್ಬ, ಅವನ್ ಸತ್ತೇ ಹೋದಂತಲ್ವೋ? ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ದಿಕ್ಕು ತಪ್ಪಿಸಿದ ಇಬ್ಬರು ಡಾಕ್ಟರ್ CBI ನೋಟಿಸ್ ಹಾಕಿದೆ. ಪ್ರಶಾಂತ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಜೈಲಿಗೆ ಹೋಗ್ತೀಯಾ ಉಚ್ಚಾಟ ಮೆರೆದ್ರೆ? ಅಲ್ರಿ, SP ಅರುಣ್ ಕುಮಾರ್, ನಿಮ್ ಬಗ್ಗೆ ಗೌರವ ಇತ್ತು. ನೀವ್ ಯಾಕ್ರೆ ಹಂಗ ಹೇಳ್ತಾ ಇದ್ದೀರಾ? ಯಾಕ್ರೆ ಅವನು ಓಡೋಗ್ತಾನೆ? ಯಾಕ್ರೆ ಓಡೋಗ್ತಾನೆ? ಕಂಪ್ಲೇಂಟ್ ಯಾಕ್ರೆ ಓಡೋಗ್ತಾನೆ? ನಾನ್ ನಿಮ್ಮನ್ನ ಕೇಳ್ಬೇಕು. ಅರುಣ್ ಕುಮಾರ್, SP, SIT ಯಾಕ್ರೆ ಡಿಲೇ ಆಗ್ತಾ ಇದೆ? ಸರ್ಕಾರ ಯಾಕೆ? ಇವಾಗ ನಿಮ್ಮ ಮೇಲೇನೂ ಆರೋಪ ಇದೆ. ಅರುಣ್ ಕುಮಾರ್ಗೂ ಕೂಡ 500 ಕೋಟಿ ಆಫರ್ ಇದೆ SPಗೆ ಅಂತ ನೀವ್ ಹೇಳ್ಬೇಕು. ಆಫರ್ ಕೊಟ್ಟವ್ರ ಇಲ್ಲ? ಆಫರ್ ಕೊಟ್ಟಿಲ್ಲ ಅಂದ್ರೆ ಬೀಯಿಂಗ್ ಎ SP, ವೈ ಆರ್ ಯು ನಾಟ್ ರೆಕಮೆಂಡೆಡ್ ದ ಗವರ್ಮೆಂಟ್ ಫಾರ್ SIT? ಆಮೇಲೆ ನಾನು ನಿಮ್ಗೆ ಯಾಕೆ ಈ ವಿಚಾರ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ಮಹಿಳಾ ಆಯೋಗ SPಗೆ SIT ನ ರಚನೆ ಮಾಡಬೇಕು, 7 days ಅಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮಗೆ ಲೆಟರ್ ಬರೆದಿದ್ದಾರೆ. ಸರ್ಕಾರಕ್ಕೆ ಕಾಪಿ ಹಾಕಿದ್ದಾರೆ. ವಾಟ್ ಡಿಡ್ ಯು ರೈಟ್ ಆನ್ ಟು? ಅದರ ಮೇಲೆ ಹೋಮ್ ಮಿನಿಸ್ಟರ್ಗೆ, CMಗೆ, SP ಅರುಣ್ ಏನ್ ಕರೆಸ್ಪಾಂಡೆನ್ಸ್ ಮಾಡಿದ್ಯಾ? ಯಾಕೆ ಸುಮ್ಮನೆ ಇದೆಯಾ? ವೈ ಆರ್ ಯು ನಾಟ್ ರಿಟರ್ನ್ ಟು ಗವರ್ಮೆಂಟ್ ಫಾರ್ ಫಾರ್ಮಿಂಗ್ ಇನ್ SIT ಫಾರಂ ಮಾಡಕ್ಕೆ ನಿನ್ನ ಪೊಲೀಸರ ಕೈಯಲ್ಲಿ
ಆ 3,000 ಶವನ ತೆಗೆದು ವಿತೌಟ್ ಎ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋ ಕೆಪಾಸಿಟಿ ಒಬ್ಬ SP ಗಿದ್ಯಾ, ನಿಮ್ ಪೊಲೀಸರ್ಗಿದ್ಯಾ? ಇಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಇದೆಯಾ ಅಂದ್ಮೇಲೆ SP ಗೆ 500 ಕೋಟಿ ಆಫರ್ ಬಂದಿರೋದು ನಿಜಾನಾ? ಪೊಲೀಸರ್ಗಂತೂ ನಿಮ್ ಧರ್ಮಸ್ಥಳ ಪೊಲೀಸರ್ಗೆ ಊರಬ್ಬ. ನಿನ್ನೆ ಪರಮೇಶ್ವರ್ ಒಬ್ಬ ಆರೋಪಿಯನ್ನ ಭೇಟಿ ಮಾಡ್ತಾನೆ. ರೇ ಪರಮೇಶ್ವರ್, ಏನ್ರಿ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಆರ್ ಯು ಪ್ರೊಟೆಕ್ಟಿಂಗ್ ದ ಕಿಲ್ಲರ್ಸ್? ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಯಾವ ಸೀಮೆ? ನಾನು ಲಾ ಓದಿದ್ದೀನಿ, ನನಗೂ ಕಾನೂನು ಗೊತ್ತಿದೆ. ಕನಿಷ್ಠ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ನಡೆಸೋದು ರನ್ಯಾ ರಾವಂತ್ ಅವ್ರಿಗೆ ಬೇಕಾದಾಗ 25 ಲಕ್ಷ ಟ್ರಾನ್ಸ್ಫರ್ ಮಾಡೋದು ನಿಮಗೆ ಗೊತ್ತಿರ್ಬೋದು, ನಮಗ್ ಗೊತ್ತಿದೆ. ಒಬ್ಬ ಆರೋಪಿ ಹೋಮ್ ಮಿನಿಸ್ಟರ್ ಹಿಂಗ್ ಭೇಟಿ ಮಾಡ್ದ, ಹಂಗಾರೆ 500 ಕೋಟಿ ಆಫರ್ ಹೋಮ್ ಮಿನಿಸ್ಟರ್ಗೆ ನಿಜಾನಾ? ದೆನ್ ವಿ ವಿಲ್ ರೈಟ್ ಟು CBI ಅಗೇನ್ಸ್ಟ್ ದ ಗವರ್ಮೆಂಟ್, ಅಗೇನ್ಸ್ಟ್ ದ ಹೋಮ್ ಮಿನಿಸ್ಟರ್. ಯಾರ್ರೀ ಕಿವಿ ಮೇಲೆ ಹೂವು ಇಟ್ಕೊಂಡ್ ಬಂದಿಲ್ಲ ಹೋಮ್ ಮಿನಿಸ್ಟರ್? ವಿ ಆರ್ ಆಲ್ ಎಜುಕೇಟೆಡ್, ನಮ್ಗೆ ಲೀಗಲ್ ಪ್ರೋಸೆಸ್ ಗೊತ್ತಿದೆ. ಒಬ್ಬ ಆರೋಪಿ ಕುಲ್ಲ ಭೇಟಿ ಮಾಡ್ತಾನೆ, SIT ಫಾರ್ಮ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ಹಂಗಾರೆ ಆರೋಪಿಗಳು, ದಣಿಗಳು, ಕೊಲೆ ಮಾಡಿರೋರು, ಅತ್ಯಾಚಾರ ಮಾಡಿರೋದು, 1,000 ಕೋಟಿ ಸರ್ಕಾರದಲ್ಲಿರೋ ಬ್ರೋಕರ್ ಕೊಟ್ಟು ಈ ಕೇಸನ್ನ ಮುಚ್ಚಾಕ್ಬೇಕು ಅಂತಿರೋದು ನಿಜ ಅಲ್ವಾ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಯಾಕೆ ಸ್ಪಾಟ್ಗೆ ವಿಸಿಟ್ ಕೊಟ್ಟಿಲ್ಲ? ವೈ ಹ್ಯಾವ್ ನಾಟ್ ವಿಸಿಟೆಡ್ ಧರ್ಮಸ್ಥಳದ ಆ ಸ್ಟೇಷನ್ ಯಾಕೆ ಹೋಗಿಲ್ಲ? ಎಲ್ಲಿ ಜವಾಬ್ದಾರಿ ಇದೆ ಪರಮೇಶ್ವರ್ ನಿಮಗೆ? ಎಲ್ಲಿ ರನ್ಯಾ ರಾವಂತ್ ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸಮಯ ಇಲ್ಲ, ಇನ್ನ 3,000 ಜನನೋ 2,000 ಜನನೋ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಕಿಡ್ನಾಪ್ ಮಾಡಿದ್ರೆ ಅವ್ರನ್ನ ಭೇಟಿ ಮಾಡಕ್ಕೆ ನಿಮ್ಮ ಹತ್ರ ಸಮಯ ಎಲ್ಲಿದೆ? ವಿ ವಾಂಟೆಡ್ ಟು ನೋ ದ ಹೋಮ್ ಮಿನಿಸ್ಟರ್. 500 ಕೋಟಿ ಆಫರ್ ಅಂತೆ, ನೀವೇನಾದ್ರೂ SIT ಫಾರಂ ಮಾಡಿಲ್ಲ ಅಂತಂದ್ರೆ ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್. ಪರಮೇಶ್ವರ್, ನೀವು ಜೈಲ್ಗೆ ಹೋಗ್ತೀರಾ. ಒಬ್ಬ ಆರೋಪಿನ ಹೆಂಗ್ರಿ ಭೇಟಿ ಮಾಡ್ತೀರಾ ನೀವು? ಒಬ್ಬ ಆರೋಪ ಒತ್ತಿರುವಂತ ವ್ಯಕ್ತಿಯನ್ನ ಹೆಂಗ್ ಭೇಟಿ ಮಾಡ್ತೀರಾ? ಹೌ ಆರ್ ಯು ಅಕೌಂಟಬಲ್? ಒಂದು ಸಂವಿಧಾನಿಕ ಕುರ್ಚಿಲಿ ಕೂತ್ಕೊಂಡು ಒಬ್ಬ ಆರೋಪಿನ ದಣಿನ 500 ಕೋಟಿ ಎತ್ಕೊಂಡ್ಬಂದು ಕೊಟ್ಟಂತೆ ಬ್ರೋಕರ್ಗಳ ಮುಖಾಂತರ ಹೋಮ್ ಮಿನಿಸ್ಟರ್ಗೆ ಅಂತ ವಿಧಾನಸೌಧ ಮೂಲೆಯಲ್ಲಿ ಮಾತಾಡ್ತಾವ್ರೆ. ನಿಜಾನಾ ಹೋಮ್ ಮಿನಿಸ್ಟರ್? ನಿಜಾನಾ? ಆಮೇಲೆ ಸದಾಶಿವನಗರದ ಮೇಕ್ರಿ ಸರ್ಕಲ್ ಇಂದ ಸದಾಶಿವನಗರ ಹತ್ರ 3,000 ಕೋಟಿ ಬಂತು ಅಂತ ಇನ್ನೊಂದ್ ಕಡೆ ಗುಸುಗುಸು. ಏನಂಗಾರೆ ಮನುಷ್ಯನ ಪ್ರಾಣಕ್ಕೆ, ಬಡವರ ಹೆಣ್ಮಕ್ಳಿಗೆ ಅತ್ಯಾಚಾರಕ್ಕೆ 22 ವರ್ಷ ಆದ್ರೂ ಡಾಕ್ಟರ್ ಓದ್ತಾ ಇದ್ದಂತ ಹೆಣ್ಣು ಮಕ್ಕಳನ್ನ, ಸೌಜನ್ಯ ಅಂತವ್ರನ್ನ ಕಳ್ಕೊಂಡವ್ರಂತ ಪ್ರಾಣಗಳಿಗೆ, ಮಾನಗಳಿಗೆ, ಆತ್ಮಗಳಿಗೆ ಬೆಲೆನೇ ಇಲ್ಲ ಅಂತಾಯ್ತು. ವೇರ್ ಇಸ್ ಕರ್ನಾಟಕ ಲೀಡಿಂಗ್? ಕರ್ನಾಟಕ ಲೀಡ್ ಆಗ್ತಾ ಇದೆ ಅಲ್ರಿ ಹೋಮ್ ಮಿನಿಸ್ಟರ್? ಧರ್ಮಸ್ಥಳದ ಅವನು ಸಬ್ ಇನ್ಸ್ಪೆಕ್ಟರ್ PSI ಪ್ರಶಾಂತ ಇದ್ದಾನಲ್ಲ, ಆ ಮ್ಯಾಪ್ ಕೊಟ್ಬಿಟ್ಟು ತೋರ್ಸು ಅಂತಾನಂತೆ ಎಲ್ಲೆಲ್ಲಿ ಊಟ ಹಾಕಿದ್ಯಾ ಅಂತ ದಣಿಗಳಿಗೆ ಇನ್ಫಾರ್ಮೇಶನ್ ಕೊಡಕ್ಕೆ. ಯಾವ ಮಟ್ಟದ ಗುಲಾಮಗಿರಿ ಮಾಡ್ತಾವ್ರೆ ಧರ್ಮಸ್ಥಳ ಪೊಲೀಸು? ಅವನಿಗೆ ಏನ್ ಯೋಗ್ಯತೆ ಇದೆ? ಇಷ್ಟು ದೊಡ್ಡ ಕರ್ಮಕಾಂಡವನ್ನ ಒಬ್ಬ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡಕ್ಕಾಗತ್ತಾ? ವಿತೌಟ್ SIT, ವಿತೌಟ್ DNA, ವಿತೌಟ್ ಫಾರೆನ್ಸಿಕ್, ವಿತೌಟ್ ಮೆಡಿಕಲ್ ಟೇಪ್, ವಿತೌಟ್ ಏನೋ ಪ್ರೊಫೆಷನ್ ಎಕ್ಸ್ಕಾವೇಷನ್ ಮಾಡಕ್ಕಾಗಲ್ಲ ಅಂದ್ಮೇಲೆ ಹೆಂಗ್ ಬಿಟ್ಟಿದ್ದೀರಾ ಅವ್ರ ಕೇಸ್ಗೆ? ಆಸ್ಕ್ ಹಿಮ್ ಟು ಸ್ಟಾಪ್ ದ ಇನ್ವೆಸ್ಟಿಗೇಷನ್. ಧರ್ಮಸ್ಥಳ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬಾರ್ದು. ದೇ ಶುಡ್ ನಾಟ್ ಇನ್ವೆಸ್ಟಿಗೇಟ್. ಅದನ್ನ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಧರ್ಮಸ್ಥಳ ಪೊಲೀಸರಿಗೆ ಯೋಗ್ಯತೆ ಇಲ್ಲ. ಹೋಗಿ ಅಲ್ಲಿ ದಣಿಗಳ ಮುಂದೆ ನಿಂತ್ಕೊಂಡು ರೋಲ್ ಕಾಲ್ ಮಾಡಕ್ ಹೇಳು. ತಿಂಗಳು ಭಿಕ್ಷೆ ಹಾಕ್ತಾರಂತೆ ದಣಿಗಳು, ಹೋಗಿ ಇಸ್ಕೊಂಬಂದು ಜೀವನ ಮಾಡಕ್ ಹೇಳು. ಅವನು ಯಾವ ಬ್ಯಾಚ್ ಅಪಾಯಿಂಟ್ಮೆಂಟ್ ಅಂತ ಗೊತ್ತಿಲ್ಲ. ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್, ಈ ಕೇಸನ್ನ ದಿಕ್ಕು ತಪ್ಸಕ್ಕೆ ಏನಾದ್ರೂ ಮಾಡಿದ್ರೆ ನೀನ್ ಜೈಲ್ಗೆ ಹೋಗ್ತೀಯ. ನಾವ್ ಯಾರು ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ, ಅರ್ಥ ಆಯ್ತಾ? ನೀನ್ ಕಾಕಿ ಹಾಕ್ಬಿಟ್ರೆ ಯಾವ ಮಟ್ಟದ ಮಾಮಾಗಿರಿ ಮಾಡ್ತಾ ಇದಾರೆ, ಯಾವ ಮಟ್ಟದ ಹಲ್ಕಟ್ ಕೆಲಸ ಮಾಡ್ತಾ ಇದಾರೆ. ಇವಾಗ್ಲೂ ಅದೇ ಕೆಲಸ ಮಾಡ್ಬೇಕಂದ್ರೆ ಹೋಗ್ರ ಬಾಂಬೆ ರೆಡ್ ಲೈಟ್ ಏರಿಯಾ ಇದೆ, ಹೋಗ್ರ ಎಲ್ಗೆ. ಆ ಕೆಲಸ ಇವತ್ತು ಮಾಡ್ಬೇಕಾ? ಈಸ್ ಆಸ್ಕಿಂಗ್ ದ ಕಂಪ್ಲೇನೆಂಟ್ ಟು ಗಿವ್ ಎ ಬ್ಲೂ ಪ್ರಿಂಟ್ ಅಲ್ಲಿ ಎಲ್ಲೆಲ್ಲಿ ಊಟ ಹಾಕಿದೆ ಅಂತ ಕೇಳ್ತಾನಂತೆ. ಕೋರ್ಟ್ ಇಂದ ಯಾಕೋ ಎಕ್ಸುಮೇಷನ್ ಆರ್ಡರ್ ತಗೊಂಡಿಲ್ಲ? ವಾಟ್ ಹ್ಯಾವ್ ಯು ರಿಟರ್ನ್ ಬೀಯಿಂಗ್ ಎ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್? ನಿಮ್ SP ಬರ್ದಿದ್ಯಾ? ನನ್ನ ಕೈಯಲ್ಲಿ 3,000 ಏನೋ ತೆಗೆಯಕ್ಕೆ ನಿಮ್ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಮ್ಯಾನ್ ಪವರ್ ಇದೆಯಾ? DNA ಇದೆಯಾ?
ಡಾಗ್ ಸ್ಕ್ವಾಡ್ ಇದೆಯಾ, ಮೆಡಿಕಲ್ ಟೀಮ್ ಇದೆಯಾ, ಎಕ್ಸ್ಕವೇಷನ್ ಟೀಮ್ ಇದೆಯಾ, ವಿಡಿಯೋಗ್ರಫಿ ಟೀಮ್ ಇದೆಯಾ? ಏಯ್ ಏನು ಹೇಳ್ತೀರಾ? ಹೆಂಗೋ ಇನ್ವೆಸ್ಟಿಗೇಷನ್ ಮಾಡ್ತೀಯ ನೀನು? ಯಾವುದೂ ಇಲ್ಲ. ಓಕೆ, ಮಾನಿಟರ್ ಮಾಡಕ್ಕೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜನ್ನ ಸರ್ಕಾರ ಅಪಾಯಿಂಟ್ ಮಾಡಿದಾರಾ? ಏನಿಲ್ಲ. ಯಾಕೆ ಮಾಡ್ಬೇಕು? ಬಡವ್ರ ಮಕ್ಕಳಲ್ವಾ ರೇಪ್ ಆಗಿದ್ದು, ಆಗ್ಲಿ ಬಿಡು. ರೇಪ್ ಮಾಡಿದವರು ನಮ್ಮವರು, ಅಂತವ್ರ ಬೆನ್ನಿಗೆ 100 ಜನ ಬಂಡೆ ನಿಂತ್ಕೊಂತಾರಂತೆ. ಬಂಡೆ ಹೇಳ್ರು ಡೈಲಾಗು ಅಲ್ಲ. ಇಡೀ ಸರ್ಕಾರ ಈ ಕೊಲೆಗಾರ ನಿಂತ್ಕೊಂಡಿದ್ದೀರಲ್ಲ, 2023ರಲ್ಲಿ ಜನಗಳ ಹತ್ರ ಬಿಜೆಪಿ ಮೇಲೆ ಸುಳ್ಳು ಹೇಳ್ಕೊಂಡ್ಬಂದು ಕೊಲೆಗಾರರಿಗೆ, ರೇಪಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರಲ್ವೇನ್ರೋ? ನಿಮಗೆ ನಾಚಿಕೆ ಮಾನವೀಯತೆ ಏನಿಲ್ವಾ? ಮಾನವೀಯತೆ ಇಲ್ವಾ? ನಿಮ್ ಮನೇಲಿ ಹೆಣ್ಮಕ್ಳಿಲ್ವಾ? ಹೆಂಡತಿ ಮಕ್ಳಿಲ್ವಾ? ಎಲ್ಲಿ ಹೆಂಡತಿ ಮಕ್ಕಳನ್ನ ಎಲ್ಲಿ ನೋಡ್ತೀರಾ? ಹೆಂಡತಿನ ಕಟ್ಕೊಂಡು ಮಕ್ಕಳೆತ್ ಕೊಟ್ಬಿಟ್ಟು ಬಂದ್ಬಿಟ್ರೆ ವಿಧಾನಸೌಧ ಕಡೆ, ವಿಧಾನಸೌಧನೇ ಬೆಡ್ರೂಮ್, ವಿಧಾನಸೌಧನೇ ನಿಮಗ್ ಮನೆ. ದಿಸ್ ಇಸ್ ವಾಟ್ ವಿ ಬಿನ್ ಹಿಯರಿಂಗ್. ಯಾಕೆ ರಮೇಶ್ ಜಾರಕಿಹೊಳಿ ನೋಡಿಲ್ವಾ ನಾವು? ರಮೇಶ್ ಜಾರಕಿಹೊಳಿ ನೋಡಿಲ್ಲ? ನೋಡಿದೀವಿ. ಮೇಟಿ ರಮೇಶ್ ಜಾರಕಿಹೊಳಿ ಹೆಂಡತಿ ಅಂತ ಕಟ್ಕೊಂಡ್ರೆ ಅವ್ರ ಕೈಗೆ ಒಂದಷ್ಟು ಮಕ್ಳೆತ್ ಕೊಟ್ಬಿಟ್ಟು ಒಂದಷ್ಟು ಬಾಡಿಗೆ ಬರಂಗ್ ಮಾಡಿ ಆಮದಾನಿ ಮಾಡಿ ಬಿಟ್ಬಿಟ್ಬಿಟ್ರೆ ಆ ಅಮ್ಮ ಅಲ್ಲೇ ದೋತಾಳೆ. ನೀವು ಬಂದು ವಿಧಾನಸೌಧನ ಮನೆ ಮಾಡ್ಕೊಂಡು ಬೆಡ್ರೂಮ್ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಉಣ್ಕೊಂಡು ವರ್ಷಾನ್ಗಟ್ಲೆ ಅಲ್ಲೇ ಮಲ್ಕೊಂಡು ಇದು ನಮ್ಮ ಅಪ್ಪನ ಆಸ್ತಿ ಏನೋ ವಿಧಾನಸೌಧ ಅಧಿಕಾರ ನಮ್ಮ ಅಪ್ಪನ ಆಸ್ತಿ ಇಷ್ಟತನ ಮಾಡ್ತಾರದು. ದಿಸ್ ವಾಟ್ ನೋಡಿ. ಒಂದು ಧರ್ಮಸ್ಥಳ ಪೊಲೀಸರು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಎರಡನೇದೇನು ಅಂತಂದ್ರೆ ಹೋಮ್ ಮಿನಿಸ್ಟರ್ನ ಆರೋಪ ಹೊತ್ತಿರುವಂತೆ ಯಾರ ಮೇಲೆ ಅವನು ಈ ಕಂಪ್ಲೇಂಟ್ ದೂರು ಕೊಟ್ಟವನಲ್ಲ ಅವರು ಹೋಮ್ ಮಿನಿಸ್ಟರ್ ಭೇಟಿ ಮಾಡೋರೆ. ಹೋಮ್ ಮಿನಿಸ್ಟರ್ಗೆ 500 ಕೋಟಿ ಆಫರ್ ಅಂತ ನನಗೆ ಐ ಹ್ಯಾವ್ ಎವ್ರಿ ರೈಟ್ ಟು ಆಸ್ಕ್. SIT ಫಾರಂ ಮಾಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಹೋಮ್ ಮಿನಿಸ್ಟರ್ಗೆ 500 ಕೋಟಿ ಲಂಚ ಕೊಟ್ಟವ್ರೆ. ಅದಕ್ಕೋಸ್ಕರನೇ ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಹಗರಣಕ್ಕೆ, ಇಷ್ಟು ದೊಡ್ಡ ಕೊಲೆಗೆ, ಇಷ್ಟು ದೊಡ್ಡ ಅತ್ಯಾಚಾರಕ್ಕೆ ಬೀಯಿಂಗ್ ಎನ್ ಹೋಮ್ ಮಿನಿಸ್ಟರ್ ಈ ಸಪೋಸ್ ಟು ವಿಸಿಟ್ ಧರ್ಮಸ್ಥಳವನ್ನ ಭೇಟಿ ಮಾಡಬೇಕಾಗಿತ್ತು. ಆರೋಪಿಗಳನ್ನಲ್ಲ, ಆರೋಪ ಹೊತ್ತಿರೋರ್ನಲ್ಲ, ಯಾರ ಮೇಲೆ ಬೆಟ್ಟು ತೋರಿಸ್ತಾ ಇದೆ ಅವ್ರನ್ನ ಭೇಟಿ ಮಾಡ್ದ ಒಬ್ಬ ಹೋಮ್ ಮಿನಿಸ್ಟರ್ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಫಿಶಿ. ಯಾಕೆ ಕೇಳಬಾರ್ದು ಪರಮೇಶ್ವರ್? ಯಾಕೆ ಕೇಳಬಾರ್ದು? ಸಂವಿಧಾನಿಕ ಕುರ್ಚಿ ಈ ದೇಶದಲ್ಲಿ ನಡೀತಾ ಇರೋದು ಸಂವಿಧಾನ. ಯಾರಪ್ಪನ್ ಮನೆ ದುಡ್ಡು ತಗೊಂಬರಲ್ಲ. ನಾವು ಓಟ್ ಹಾಕ್ರೆ ನೀನ್ ಹೋಮ್ ಮಿನಿಸ್ಟರ್, ನಾವು ಓಟ್ ಹಾಕ್ರೆ ಸಿದ್ದರಾಮಯ್ಯ CM, ನಾವು ಓಟ್ ಹಾಕ್ರೆ ಡೆಪ್ಯೂಟಿ CM ಬಂಡೆ. ಹಂಗಂದ್ಮೇಲೆ ಜನರಿಗೋಸ್ಕರ ಕೆಲಸ ಮಾಡಿದಿರಾ? ಯಾವನೋ ಕೊಲೆಗಾರಗಳಿಗೆ ಯಾವ್ದೋ 420 ಕಾಸು ಐತೆ, ಉಂಡಿ ಕಾಸು, ಕಾಲೇಜ್ ಕಾಸು, ಬಿಸ್ನೆಸ್ ಕಾಸು, ಎಲ್ಲಾ ಕಾಸು ಐತೆ ಅಂತ ಅವ್ರ ಬೆನ್ನಿಗೆ ನಿಂತಿದ್ದೀರಲ್ಲ, ಯಾವ ನೈತಿಕತೆ ಇದೆ? ಫರ್ಗೆಟ್ ಅಬೌಟ್ morality. We are asking on the provision of law. Why are you not protecting the interest of the victims? Victims interest ಅನ್ನು ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಸರ್ಕಾರ? ಯಾಕೆ SIT ಮಾಡ್ತಾ ಇಲ್ಲ? ನೆನ್ನೆ ವಕೀಲರ ಟೀಮು ದ್ವಾರಕನಾಥ್ ಎಲ್ಲ ಹಿರಿಯ ವಕೀಲರು ಹೋಗಿ ಕೇಳವ್ರೆ. ದ್ವಾರಕನಾಥ್ ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಸ್ವತಃ ಕಾಂಗ್ರೆಸ್ಸಿನ ಅಡ್ವೊಕೇಟಿನ ಗುಂಪು ನಿನ್ನೆ CM ಭೇಟಿ ಮಾಡಿದೆ. ಮಾಡೋಣ, ಅಲ್ಲಿವರೆಗೂ ಆ ಹೆಣಗಳನ್ನೆಲ್ಲ ಮಾಯ ಮಾಡಕ್ಲಿ, ಎವಿಡೆನ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡ್ಲಿ, ಅವನು ಧರ್ಮಸ್ಥಳ ಪೊಲೀಸರು ಅವನೇನೋ ಹೊಡೆದಾಕ್ಲಿ. ಅಲ್ಲ, ನಮಗೆ ಲೆಕ್ಕ ಹಾಕೊಳ್ಳಿ, ಕರ್ನಾಟಕ ಮಹಿಳಾ ಆಯೋಗ SP ಗೆ ಮತ್ತೆ CMಗೆ SIT ಫಾರಂ ಮಾಡಿ ಅಂತ ಬರ್ದಿದೆ. ಕಿಮ್ಮತ್ತಿಲ್ಲ. ಇಷ್ಟು ದಿನ ಆಯ್ತು. SP Arun Kumar SP, you are supposed to recommend the government asking to deploy for an SIT, additional force, technical team, DNA team, forensic team, medical team, excavation team, videography team, and seal the entire ಧರ್ಮಸ್ಥಳವನ್ನ ಪಬ್ಲಿಕ್ ಇಂದ ಫ್ರೀ ಮಾಡಿ ಸೀಲ್ ಮಾಡಬೇಕಾಗತ್ತೆ. ಎಲ್ಲಿದೆ ಪ್ರಕ್ರಿಯೆ? ಎಲ್ಲಿದೆ ಪ್ಲಾನ್ ಆಫ್ ಆಕ್ಷನ್? ಎಲ್ಲಿದೆ ಪೊಲೀಸ್ದು ಪ್ಲಾನ್ ಆಫ್ ಆಕ್ಷನ್, ಇನ್ವೆಸ್ಟಿಗೇಷನ್, ಎಕ್ಸುಮೇಷನ್ಗೆ ಎಲ್ಲಿ ಮಾಡ್ಕೊಂಡಿದ್ದೀರಾ? ಆಮೇಲೆ ನಿಮ್ಮ ಹತ್ರ ಮ್ಯಾನ್ ಪವರ್ ಎಲ್ಲಿದೆ? ಡಾಗ್ ಸ್ಕ್ವಾಡ್ ಬೇಕು, ವಿಡಿಯೋಗ್ರಫಿ ಸ್ಕ್ವಾಡ್ ಬೇಕು, ಮೆಡಿಕಲ್ ಸ್ಕ್ವಾಡ್ ಬೇಕು, ಪೋಸ್ಟ್ ಮಾರ್ಟಮ್ ಸ್ಕ್ವಾಡ್ ಬೇಕು, ಫಾರೆನ್ಸಿಕ್ ಬೇಕು, DNA ಬೇಕು. ಎಲ್ಲಿದೆ ಮ್ಯಾನ್ ಪವರ್? ನೀವು ಅವನು ಯಾರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕುಂಡಿಸ್ಕೊಂಡು 5 ಜನ, ಇಷ್ಟು ದೊಡ್ಡ ಕೇಸನ್ನ 5 ಜನ ಧರ್ಮಸ್ಥಳ ಪೊಲೀಸರು, ನಿಮ್ಗೆ ಕೆಪಾಸಿಟಿ ಇದೆಯಾ ಇನ್ವೆಸ್ಟಿಗೇಷನ್ ಮಾಡಕ್ಕೆ? ಮತ್ತೆ ಯಾಕೆ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ? ಯಾಕೆ ಇಷ್ಟು ದೊಡ್ಡ ಅನ್ಯಾಯ ಆಗಿದ್ರು ಅದಕ್ಕೆ ಇನ್ನೊಂದು ದೊಡ್ಡ ಅನ್ಯಾಯ ಮಾಡಕ್ ಕೊಟ್ಟಿದ್ದೀರಾ? ಎಷ್ಟು ದಿನ ಪ್ರೊಟೆಕ್ಟ್ ಮಾಡ್ತೀರಾ?
ಎಷ್ಟು ದಿನ ಪ್ರೊಟೆಕ್ಟ್ ಮಾಡ್ತಿರೋ ದಣಿಗಳನ್ನ ಎಷ್ಟು ದಿನ ಪ್ರೊಟೆಕ್ಟ್ ಮಾಡ್ತೀರಾ? ದೇ ವಿಲ್ ಲ್ಯಾಂಡ್ ಇನ್ ಜೈಲ್. ಪ್ರಜ್ವಲ್ ಎಷ್ಟು ಹುಚ್ಚಾಟ ಆಡ್ದ, ಕೊನೆಗೆ ಜೈಲಲ್ಲಿ ಹಾಕು. ಕರ್ಮ ರಿಟರ್ನ್ಸ್. ವಿ ವಿಲ್ ರೈಟ್ ಟು ಸಿಬಿಐ. ನಾವು ವಿ ವಿಲ್ ರೈಟ್ ಟು ಸಿಬಿಐ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಆಸ್ಕಿಂಗ್ ಟು ಇಂಟರ್ವಿನ್ ಇನ್ ದಿಸ್ ಕೇಸ್. ಈ ಕೇಸಲ್ಲಿ ಕೇಂದ್ರ ಸರ್ಕಾರದ ಸಿಬಿಐ, ಇಡಿ, ಯಾಕಂದ್ರೆ ಸಾವಿರಾರು ಕೋಟಿ ಲಂಚದ ಆರೋಪ ಇದೆ ಹೋಮ್ ಮಿನಿಸ್ಟರ್ ಮೇಲೆ, ಸರ್ಕಾರದ ಮೇಲೆ, ಸರ್ಕಾರದ ಬ್ರೋಕರ್ಗಳ ಮೇಲೆ, ಅಧಿಕಾರಿಗಳ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಆರೋಪ ಹೊತ್ತಿರುವಂತವ್ರು ಕೊಡ್ತಾ ಇದ್ದಾರೆ ಮುಚ್ಚಕಕ್ಕೆ ಅಂತ ಆರೋಪ ಇದೆ. ಸೊ ವಿ ಆರ್ ಇಂಟಿಮೇಟಿಂಗ್ ಇಡಿ, ವಿ ಆರ್ ಇಂಟಿಮೇಟಿಂಗ್ ಸಿಬಿಐ, ವಿ ಆರ್ ಇಂಟಿಮೇಟಿಂಗ್ DRI, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಸಿಬಿಐ ವಿಲ್ ಇಂಟರ್ವಿನ್. ಸರ್ಕಾರದಲ್ಲಿ ಕೂತಿರೋರು ಲಂಚ ಇಸ್ಕೊಂಡು ಈ ಕೇಸನ್ನ ಮುಚ್ಚಾಕಕ್ಕೆ ಪೊಲೀಸರು, ಸರ್ಕಾರದ ಬ್ರೋಕರ್ಗಳು, ಸರ್ಕಾರದಲ್ಲಿ ಸಂಬಂಧಪಟ್ಟವರು ಹೋಮ್ ಮಿನಿಸ್ಟರ್ ಖುದ್ದು ಆರೋಪ ಹೊತ್ತಿರೋ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ ಅಂತಂದ್ರೆ, ಇದುವರೆಗೂ ಹೋಮ್ ಮಿನಿಸ್ಟರ್ ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಂತಂದ್ರೆ, ಹೋಮ್ ಮಿನಿಸ್ಟರ್ ಯಾಕೆ ನಿಮ್ಗೆ ಇಷ್ಟ ಇಲ್ವಾ? ಹಂಗಾರೆ ಜನ ಆರೋಪ ಮಾಡ್ತಾ ಇರೋದು 500 ಕೋಟಿ ಆರೋಪ ನಿಜಾನ ಪರಮೇಶ್ವರ್? ಯಾಕೆ ಕೇಳಬಾರ್ದು? ನಾವೇನು ಬೇಡ್ಕೊಂಡು ಆರ್ತಿ ಎತ್ತಿದೀವ ಬಂದು ಹೋಮ್ ಮಿನಿಸ್ಟರ್ ಆಗಿ ಅಂತ? ಏನಿಲ್ಲ, ಎಲೆಕ್ಷನ್ ನಿಂತ್ಕೊಂಡಿದ್ ನೀವು, ಗೆದ್ದಿದ್ ನೀವು, ಹೋಮ್ ಮಿನಿಸ್ಟರ್ ಸ್ವೀಕಾರ ಮಾಡಿದ್ ನೀವು. ನಾವು ಯು ಡೋಂಟ್ ಪರ್ಫಾರ್ಮ್ ಯುವರ್ ಡ್ಯೂಟೀಸ್, we have every right to question you, Mr. Home Minister. And if you are meeting the people who are having the charges of the accused, then definitely there is something fishy. ಏನದು ಅಂತ ನಮ್ಮ ಇಂಟೆಲಿಜೆನ್ಸ್ ಹೇಳುತ್ತೆ. ವಿ ಆರ್ ಮಾನಿಟರ್ ಮಾಡ್ತಾ ಇದೆ ನಮ್ಮ ಟೀಮು. ನೀವು ಊಸ್ ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ, ಗ್ಯಾಸ್ ಬಿಟ್ರೆ ಗೊತ್ತಾಗುತ್ತೆ ಯಾರು ಅಂತ, ಹೇಗೆ ಅಂತ ಆಮೇಲೆ ಹೇಳ್ತೀವಿ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಈ ಸರಣಿ ಕಿಡ್ನಾಪ್, ಕೊಲೆ, ಅತ್ಯಾಚಾರ, ಅಕ್ರಮವಾಗಿ ಮಣ್ಣು ಮಾಡಿರುವಂತ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಿರೋದು ಕಣ್ಣಿಗೆ ಗೊತ್ತಾಗ್ತಾ ಇದೆ. ಅಹಿಂದ ಲೀಡರು ಸಿದ್ದರಾಮಯ್ಯ, ಅಹಿಂದ ಲೀಡರು. ಯಾವ ಸೀಮೆ ಲೀಡರ್ ರೀ? 2011ರಲ್ಲಿ ಸುಳ್ಳು ಪಾದಯಾತ್ರೆ ಮಾಡಿ ಆ ಮೈನಿಂಗ್ ವಿರುದ್ಧ 2 ಸತಿ ಸಿಎಂ ಆಗಿ 3 ಸತಿ ಗವರ್ಮೆಂಟ್ ಬಂದು ಜನಗಳಿಗೆ ಮೋಸ ಸಿಎಂ ಇಂದ. ಯಾಕ್ರೆ ಮೀನಾಮೇಷ ಮಿಸ್ಟರ್ ಸಿಎಂ ಸಿದ್ದರಾಮಯ್ಯ? SIT ಮಾಡಕ್ಕೆ ಏನ್ ಸಮಸ್ಯೆ ನಿಮ್ಗೆ? ಹೋಗ್ಲಿ ಬಿಡಿ, ನೀವು ಮಾಡಬೇಡಿ. ನಾವು ಕೇಂದ್ರ ಸರ್ಕಾರದ NIA, CBI, ED, DRI ಬರ್ತೀವಿ. ವಿ ಲಾಸ್ಟ್ ದ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಟು ಇಂಟರ್ವಿನ್ ಅಂಡ್ ಹ್ಯಾಂಡಲ್ ದಿಸ್ ಕೇಸ್. ಯಾಕೆ? ನಮ್ಗೆ ಇನ್ನೊಂದು ಸರ್ಕಾರ ಇದೆ, ಕೇಳ್ಕಂತೀವಿ. ವಿ ವಿಲ್ ಆಸ್ಕ್ ದಮ್ ಟು ಇಂಟರ್ವಿನ್. ಅವ್ರು ಮಾಡಿಲ್ಲ. ವಿ ವಿಲ್ ಫೈಲ್ ಎ ರಿಟ್ ಪಿಟಿಷನ್ ದ ಸುಪ್ರೀಂ ಕೋರ್ಟ್, ಸೀಕ್ ಡೈರೆಕ್ಷನ್ ಫಾರ್ CBI. ಆಗ್ತೀನಿ ಬಂಡವಾಳ, ಫೀಸ್ ಕೊಡ್ತೀನಿ ನಾನು. ವಿ ವಿಲ್ ಸೀಕ್ ಡೈರೆಕ್ಷನ್ ಫ್ರಮ್ ಸುಪ್ರೀಂ ಕೋರ್ಟ್. ಆಮೇಲೆ ಈ ಡಿಲೇ, ಈ ತಾತ್ಸಾರ, ನಿಮ್ಮ ತಾತ್ಸಾರ ರೀಸನಿಂಗ್ ಮಾಡ್ತೀವಿ. ವಿ ವಿಲ್ ಪ್ಲೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಆಮೇಲೆ ಕೇರಳ ಸ್ಟೇಟ್ ಗವರ್ಮೆಂಟ್ SIT ಫಾರಂ ಮಾಡ್ತಾ ಇದೆ ಅಂತೆ. ನನಗಿರೋ ಮಾಹಿತಿ ಪ್ರಕಾರ 500ಕ್ಕೂ ಹೆಚ್ಚು ಕೇರಳದವರು ಕಾಣೆಯಾಗಿದ್ದಾರಂತೆ. ಅಲ್ಲಿನ ಕೇರಳ ಸರ್ಕಾರ ಈಗ SIT ಫಾರಂ ಮಾಡಕ್ಕೆ ನಾಚಿಕೆ ಆಗಲ್ಲ ಕರ್ನಾಟಕ ಸರ್ಕಾರಕ್ಕೆ? ಧರ್ಮಸ್ಥಳ ಇಲ್ಲಿ ಮಡ್ಕೊಂಡು ಕೇರಳ ಅವರು SIT ಮಾಡ್ತಾ ಇದ್ದಾರೆ. ಅವರು ಮಲಯಾಳಿದವರು ಸುಮಾರು ಒಂದು 500 ಜನ ಮಲಯಾಳಿ ಹೆಣ್ಮಕ್ಳು ಕಾಣೆಯಾಗಿದ್ದಾರಂತೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಮುಚ್ಚಾಕ್ರ ಎಷ್ಟೆಷ್ಟು ಕೋಟಿ ಇಸ್ಕೊಂಡು ಮುಚ್ಚಾಕ್ರ. ಮೇಕೆ ಸರ್ಕಲ್ಗೆ 3,000 ಕೋಟಿ ಅಂತೆ. ಹೋಮ್ ಮಿನಿಸ್ಟರ್ ಮೇಲೆ ಚಾರ್ಜಸ್. ಹೋಮ್ ಮಿನಿಸ್ಟರ್ ದುಡ್ಡು ಇಸ್ಕೊಂಡು, ಲಂಚ ಇಸ್ಕೊಂಡು ಈ ಕೇಸನ್ನು ಮುಚ್ಚಕ್ಕೆ ಪ್ರಯತ್ನ ಬೀಳ್ತಾವ್ರೆ ಅಂತ ಗೊತ್ತಿಲ್ಲಪ್ಪ. ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ಹೇಳ್ತಾ ಇದೆ. ಅಂಡ್ ಒನ್ಸ್ ಅಗೇನ್ ಇಟ್ಸ್ ಕ್ವಶನ್ ಮಾರ್ಕ್. ನನ್ನ ಕಡೆಯಿಂದ ಜನಗಳು ಹೇಳಿದ್ನ ಕೇಳ್ತಾ ಇದೀನಿ. ನನ್ಗೇನ್ ಕೇಳಕ್ ಏನು ಇಲ್ಲ. ಅಕಸ್ಮಾತ್ ನೀವು ಇಸ್ಕೊಂಡಿಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಆಗಿ ವೈ ಹ್ಯಾವ್ ನಾಟ್ ವಿಸಿಟೆಡ್ ದ ಧರ್ಮಸ್ಥಳಕ್ಕೆ ಯಾಕೆ ವಿಸಿಟ್ ಆಗಿಲ್ಲ? ಯಾಕೆ SIT ಮಾಡಿಲ್ಲ? ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ ನೀವು? ಹೋಮ್ ಮಿನಿಸ್ಟರ್ ಆಗಿ ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಮೊನ್ನೆ ಸಾರಿಗೆ ಸಚಿವರಿಗೆ ಆಟೋ ವಿಚಾರದಲ್ಲಿ ಎಕ್ಕಿಳಿದಿದ್ದಕ್ಕೆ ಇಮಿಡಿಯೇಟ್ ಆಗಿ ಆದೇಶ ಮಾಡಿದ್ರು, ಮೀಟರ್ ಹಾಕಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ಅಂತ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ್ದು ಆದ್ರೆ ಎಲ್ಲ ನೋಡ್ತಾ ಇದೆ. ಓಕೆ, ಬಿ ಕೇರ್ಫುಲ್ ವಾಟ್ ಈಸ್ ಹ್ಯಾಪನಿಂಗ್. ಆಮೇಲೆ ಇನ್ನೊಂದು ವಿಚಾರ ಹೇಳೋದು ಮರ್ತೋಗ್ಬಿಟ್ಟೆ. ಧರ್ಮಸ್ಥಳದಲ್ಲಿ
ಕೆಲಸ ಮಾಡ್ತಾ ಇರೋವಂಥವ್ರು, ಅಂದರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದವಂಥವ್ರು ಒಂದಷ್ಟು ಜನ ನಮ್ಮ ಟೀಮ ಸಂಪರ್ಕಕ್ಕೆ ಬಂದಿದ್ದಾರೆ. ದೇ ಹ್ಯಾವ್ ಶೇರ್ಡ್ ಸಾಕಷ್ಟು ಮಾಹಿತಿಗಳನ್ನು ಅಲ್ಲಿ ಕೆಲಸ ಮಾಡೋರೆ ನಮ್ಮ ಟೀಮ್ ಜೊತೆ ಶೇರ್ ಮಾಡಿದ್ದಾರೆ. ವಿ ಹ್ಯಾವ್ ಲಾಟ್ ಆಫ್ ವಿಡಿಯೋಗ್ರಫಿ. ಆ ಮಾಹಿತಿಗಳನ್ನು ನಮ್ಮ ಟೀಮ್ನವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವರ ಮೊಬೈಲ್ಗಳಲ್ಲೂ ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸೂಕ್ಷ್ಮವಾದ ಡೇಟಾ ಇರೋದು ನಮ್ಮ ಟೀಮ್ಗೆ ಗೊತ್ತಾಗಿದೆ. ಸೊ ದೇ ಆರ್ ಬಿಹೈಂಡ್ ದಟ್. ನಮ್ಮ ಟೀಮು ಧರ್ಮಸ್ಥಳದಲ್ಲಿ ತಮ್ಮ ಕೆಲಸವನ್ನು ಆರಾಮಾಗಿ ಮಾಡ್ತಾ ಇದ್ದಾರೆ. ಇನ್ಫಾರ್ಮರ್ಸ್ ಬೇರೆ ಯಾರೂ ಅಲ್ಲ, ದಣಿಗಳೇ, ನಿಮ್ಮ ಆಳುಗಳೇ ನಮ್ಮ ಟೀಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಹೇಗೆ ಪೊಲೀಸರು ಮಾಡೋಕ್ಕಾದ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟಲ್ಲಿ ಪ್ರೈಮ್ ಅಫೇಷಿಯ ಎವಿಡೆನ್ಸ್ ಅನ್ನು ಇಟ್ಟೆ ಡೈರೆಕ್ಷನ್ಸ್ ತಗೊಬೇಕಲ್ವಾ. ವಿ ವಿಲ್ ಫೈಲ್ ಎ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಇಷ್ಟು ದೊಡ್ಡ ಮರ್ಡರ್ ಅತ್ಯಾಚಾರವನ್ನ ಸುಪ್ರೀಂ ಕೋರ್ಟ್ ಮುಂದೆ ಹೋಗುತ್ತೆ. ಕರ್ನಾಟಕ ಸರ್ಕಾರ ನೀವು ಬದುಕಿದ್ದು ಸತ್ತಂಗೆ, ಸಿದ್ದರಾಮಯ್ಯ ನಿಮ್ಮ ಸರ್ಕಾರ ಬದುಕಿದ್ದು ಸತ್ತಂಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಆದ್ರೆ ನಾವು ಪಿಟಿಷನ್ ಫೈಲ್ ಮಾಡಿಸ್ತೀನಿ. ಆಮೇಲೆ ಸಾರ್ವಜನಿಕರೇ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋಣ. 2011ರಲ್ಲಿ ಸಿದ್ದರಾಮಯ್ಯ ಇದರಿಂದ ವಿರುದ್ಧ ಯಾವ್ದಪ್ಪ ಅದು ಮೈನಿಂಗ್ ವಿರುದ್ಧ ಪಾದಯಾತ್ರೆ ಮಾಡಿ ಸಿಎಂ ಆದ. ನಮಗೆ ಸಿಎಂ ಗಿಮ್ ಆಗಿಲ್ಲ ಅಂತ ಪರವಾಗಿಲ್ಲ, ಹೆಣ್ಣು ಮಕ್ಕಳ ಮಾನ ಹೊಡಿಬೇಕು. ಅವನು ಯಾವನ ಅಡ್ಕಸ್ವಿ ಆಳ್ವಾ ಕಾಲೇಜವನು ಏನೋ ನಿಮ್ದೋಲೆ ರೋದ್ನೆಲೆ ಬರೀ ಹೆಣ್ಮಕ್ಳು ಸೂಸೈಡ್ ಅಲ್ಲಿ. ಆ ಆಳ್ವಾ ಕಾಲೇಜು ಸೆಕೆಂಡ್ ಧರ್ಮಸ್ಥಳ. ನೀವು ಹುಷಾರು, ನಿಮ್ಮ ಹೆಣ್ಣು ಮಕ್ಳೇನೋ ಅಲ್ಲಿದ್ರೆ ಸ್ವಲ್ಪ ವಿಚಾರಣೆ ಮಾಡ್ಕೊಳ್ಳಿ. ಮೊನ್ನೆ ಇಲ್ಲೇ ಮಾರತಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗ್ಯಾಂಗ್ ರೇಪ್, 3 ಜನ ಬಾಟ ಹೇಳ್ಕೊಡೋ ಲೆಕ್ಚರರ್ಗಳು ಚೆನ್ನಾಗಿ ಮಜಾ ಮಾಡಿ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಮಾಡಿ ಆ ಆಳ್ವಾ ಕಾಲೇಜಲ್ಲಿ ಬೇವರ್ಸಿ ನನ್ನ ಮಕ್ಕಳಲ್ಲಿ ಕಾಲೇಜ್ಗಳು ನಡೆಸ್ತಿರೋ ಇಲ್ಲ ಬ್ಲೂ ಫಿಲಂ ಮಾಡೋ ದಂಧೆ ನಡೆಸ್ತಿರೋ ಏನೋ ಬಂದಿರೋದು. ಬಡವ್ರ ಹೆಣ್ಣು ಮಕ್ಕಳನ್ನ ಹೆಂಗೋ ನಂಬಿ ನಿಮ್ಮ ಹತ್ರ ಬಿಡೋದು, ಕಾಲೇಜ್ ಕಳ್ಸೋದು, ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರೆ ಸೀರಿಯಸ್ಲಿ ವಿದ್ಯೆ ಅನ್ನೋದಕ್ಕಿಂತ ಅನಾಚಾರವೇ ಜಾಸ್ತಿ ಆಗ್ತಾ ಇದೆ. ವಿದ್ಯೆ ಹೇಳ್ಕೊಡೋಂಥ ಜಾಗದಲ್ಲಿ ಪೂಜೆ ಹೋಗೋ, ಆಮೇಲೆ ಇಷ್ಟೆಲ್ಲ ಹೇಳದ್ಮೇಲೆ ನಮ್ಗೆ ಧರ್ಮಸ್ಥಳ ಆ ಜಾಗದ ಬಗ್ಗೆ ನಮ್ಗೇನು ತಕರಾರಿಲ್ಲ. ನಮ್ಗೆ ಇವತ್ತು ಕೂಡ ಭಕ್ತಿ ಭಾವದಿಂದ ಇದೆ. ಬಟ್ ಆ ಕಳ್ಳರು ಮತ್ತೆ ಆ ದರೋಡೆಕೋರರು, ಆ ಕೊಲೆಗಾರರು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು. ಧರ್ಮಸ್ಥಳ ಬೇರೆ ವಿಚಾರ. ಧರ್ಮಸ್ಥಳದ ಬಗ್ಗೆ ಗೌರವ, ಜನರ ನಂಬಿಕೆನ ನಾವು ಯಾವತ್ತೂ ನಮ್ಗೇನು ಅದ್ರ ಮೇಲೆ ಎರಡನೇ ಮಾತೇ ಇಲ್ಲ. ಇವತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿ ಇದೆ, ಮುಂದೆನೂ ಇರುತ್ತೆ, ನಾವು ಸಾಯೋವರೆಗೂ ಇರುತ್ತೆ, ಬೇರೆ ವಿಚಾರ. ಬಟ್ ಆದರೆ ಅಲ್ಲಿ ನಡೆದಿರುವ ಕೊಲೆಗಳು ಅದರ ಬಗ್ಗೆ ಖಂಡಿತವಾಗಿ ನ್ಯಾಯ ಬೇಕು. ವಿ ಆರ್ ಗೋಯಿಂಗ್ ಟು ಫೈಲ್ ಎ ರಿಟ್ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್, ಪರಮ್ ಹೋಮ್ ಮಿನಿಸ್ಟ್ರು ಏನೇನೋ ನಡೀತಾ ಇದೆ. ಖಂಡಿತ ಆರೋಪ ಮಾತ್ರ ಸುಳ್ಳಲ್ಲ. ಯಾರೋ ಹೇಳಿದ್ರು ಒಂದು ಆಂಬ್ಯುಲೆನ್ಸ್ ತುಂಬಾ, ಬಿಲೀವ್ ಇಟ್ ಆರ್ ನಾಟ್, ಒಂದು ಆಂಬ್ಯುಲೆನ್ಸ್ ತುಂಬಾ 3,500 ಕೋಟಿ ಬೆಂಗಳೂರು ಕಡೆ ಬಂತಂತಪ್ಪ. 3,500 ಕೋಟಿ ಆಂಬ್ಯುಲೆನ್ಸ್ ಅಲ್ಲಿ ಕ್ಯಾಶ್ ಬಂತಂತೆ. $3,500 ಕೋಟಿ ಆಂಬ್ಯುಲೆನ್ಸ್ ಅಲ್ಲಿ ಬಂತಂತೆ. ಏನ್ ಹೇಳ್ಬೇಕು ಇದಕ್ಕೆ? ಅಲ್ಲ, ನಮ್ಮವ್ರು ಮಾನಿಟರ್ ಮಾಡ್ತಾವ್ರೆ. ಸುಳ್ಳು ಅನ್ನೋದಾದ್ರೆ SIT ಯಾಕೆ ಮಾಡಿಲ್ಲ? ಸರ್ಕಾರ ನಡೆಸ್ತಾ ಇರೋರು ಆರೋಪಿಗಳ ಹತ್ರ 1,000 ಕೋಟಿ ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ SIT ಮಾಡಕ್ ಯಾಕೆ ಹಿಂದೇಟು ಮುಂದೇಟು? ಡಿ ಕೆ ಶಿವಕುಮಾರ್ ಯಾಕೆ ಧರ್ಮಸ್ಥಳದಲ್ಲಿ ಹೋಗಿ ನಮ್ಮಂತವ್ರು 100 ಜನ ನಿಮ್ ಬೆನ್ನಿಗಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ಹಂಗಾರೆ ಡಿ ಕೆ ಶಿವಕುಮಾರ್ ಹಾದಿ ತಪ್ಪಿಸ್ತಾ ಇದಾರ? ಹೋಮ್ ಮಿನಿಸ್ಟರ್ ಯಾಕೆ ಸುಮ್ಮನೆ ಇದ್ದಾರೆ? ಇಷ್ಟೆಲ್ಲ ದೊಡ್ಡ ಹೆಣ್ಣು ಮಕ್ಕಳ ಕಿಡ್ನಾಪ್, ಕೊಲೆ, ಅತ್ಯಾಚಾರ ಮತ್ತೆ ಮುಚ್ಚಾಕಿದ್ರಲ್ಲ, ಹೋಮ್ ಮಿನಿಸ್ಟರ್ ಯಾಕೆ ಧರ್ಮಸ್ಥಳ ವಿಸಿಟ್ ಮಾಡಿಲ್ಲ? ವಿ ವಿಲ್ ಗೆಟ್ ದ ಡೈರೆಕ್ಷನ್ಸ್. ನಮಗ್ ಬೇಕಾದಂತ ಅಧಿಕಾರಿಗಳನ್ನ ಆಯ್ಕೆನ ಸುಪ್ರೀಂ ಕೋರ್ಟ್ ಅಲ್ಲೇ ಮಾಡಿಸಿ, ಸುಪ್ರೀಂ ಕೋರ್ಟ್ ಇಂದ ಸಿದ್ದರಾಮಯ್ಯನವರೇ 2 ದಿವಸ ಸಮಯ, ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಮಾಡಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀವಿ. ನಮ್ಮ ಟೀಮ್ ಒಂದು 1,500-2,000 ಜನ ರೆಡಿ ಇದಾರೆ ಬರಕ್ಕೆ. ನಾವು ಸ್ಟ್ರೈಕ್ ಮಾಡಲ್ಲ, ನಡ್ಕೊಂಡು ಹೋಯ್ತೀವಿ. ನೀವು ಪಾದಯಾತ್ರೆ ಮಾಡಿದ್ರಲ್ಲ ಸಿಎಂ ಆಗಕ್ಕೆ, ನಾವು ಹೆಣ್ಮಕ್ಳ ನ್ಯಾಯ ಕೊಡ್ಸೋಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತೀವಿ. ಯಾರ್ಯಾರು ಬರ್ತೀರಾ ವಿ ವಿಲ್ ಶಾರ್ಟ್ಲಿ ಅನೌನ್ಸ್. ಸುಪ್ರೀಂ ಕೋರ್ಟ್ ಅಲ್ಲಿ ವಿ ಆರ್ ಫೈಲಿಂಗ್ ಎ ಪಿಟಿಷನ್. ನೋಡೋಣ, ಇವತ್ತು ನಾಳೆ ಸರ್ಕಾರದಿಂದ ಉತ್ತರ ಬಂದಿಲ್ಲ ಅಂತಂದ್ರೆ
ವಿ ವಿಲ್ ಸೀಕ್ ಡೈರೆಕ್ಷನ್ಸ್ ಫ್ರಮ್ ಸುಪ್ರೀಂ ಕೋರ್ಟ್. ಪರವಾಗಿಲ್ಲ, ಅದೆಲ್ಲೆಲ್ಲಿ ಕೊಂಡ್ಕೊಂತೀರ ಕೊಂಡ್ಗಡಿ. ಆರೋಪಿಗಳು ಸರ್ಕಾರಕ್ಕೆ ಸಾವಿರಾರು ಕೋಟಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನ್ಗೆ ಯಾರೋ ಹೇಳಿದ್ರು, ಯಾವುದೋ ಒಂದು ಆಂಬುಲೆನ್ಸ್ ಅಂತೆ, ಟಾಟಾ ಗಾಡಿ, ಅದು ತುಂಬಾ ಕ್ಯಾಶ್ ಬಂತು ಬೆಂಗಳೂರು ಕಡೆ, ಎಲ್ಲ ಹಂಚ್ಕೊಂಡವ್ರೆ ಅಂದ್ರು. ಯಾರ್ಯಾರು ಹಂಚ್ಕೊಂಡ್ರ ಗೊತ್ತಿಲ್ಲ. ಅವರು ಆರೋಪ ಅಂತೂ ಮಾಡವ್ರೆ. ಆಂಬುಲೆನ್ಸ್ ಅಲ್ಲಿ ಕ್ಯಾಶ್ ಬಂದಿರೋದಂತೂ ನಿಜ. ಈ ಮಾಹಿತಿ ಸಿಬಿಐಗೆ ಹೋಗೋದಂತೂ ನಿಜ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಸಿಬಿಐ ಇದನ್ನೆಲ್ಲ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ಪಿಟಿಷನ್ ಇದನ್ನೆಲ್ಲ ಹಾಕ್ತೀವಿ. ವಿ ವಿಲ್ ಆಸ್ಕ್ ಸುಪ್ರೀಂ ಕೋರ್ಟ್ ಯಾವ್ದಾದ್ರು ರಿಟೈರ್ಡ್ ಒಳ್ಳೆಯ ಜಡ್ಜ್ ನೇತೃತ್ವದಲ್ಲಿ ಈ ಒಂದು ಸರಣಿ ಕೊಲೆ ಅತ್ಯಾಚಾರವನ್ನ ತನಿಖೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಇಂದ ಆದೇಶ ಮಾಡಿಸ್ತೀವಿ. ನಾವು ಸರ್ಕಾರಕ್ಕೆ ಸಲಹೆ ಮಾಡೋ ಅವಶ್ಯಕತೆ ಇಲ್ಲ. ಈ ಮೌನವಾಗಿ ಸಾಕ್ಷಿಗಳನ್ನ ನಾಶ ಮಾಡಕ್ಕೆ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ. ಭೀಮಾ ಅಲಿಯಾಸ್ ಚಿನ್ನಪ್ಪನ್ಗೆ, ಭೀಮಾ ಅಲಿಯಾಸ್ ಚಿನ್ನಪ್ಪ, ಅವನ ಒರಿಜಿನಲ್ ಹೆಸರು ಭೀಮಾ ಅಲ್ಲ. ಓಕೆ, ಇಲ್ಲೇ ಇದೆ. ಚಿನ್ನಪ್ಪ, ಅವನ ಹೆಸರು ಚಿನ್ನಪ್ಪ. ಓಕೆ, ಚಾಮರಾಜನಗರ ತಮಿಳುನಾಡು ಬಾರ್ಡರ್ ಇಂದ. ಓಕೆ, ಅವರಣ್ಣ ಕಲೈ ಈಗಲೂ ಉಜಿರೆಯಲ್ಲಿ ಕೆಲಸ ಮಾಡ್ತಾವನೆ ಅವರಣ್ಣ. ಓಕೆ, ನಮ್ಗೆಲ್ಲ ಗೊತ್ತಿದೆ. ವಿ ಆರ್ ನಾಟ್ ಫೋಲ್ಸ್. ಓಕೆ, ಬಣ್ಣ ಬಣ್ಣದ ಮಾತುಗಳು, ಮೈಕಲ್ ಹಿಡ್ಕೊಂಡು ಡವ್ ಮಾತುಗಳು, ಇದನ್ನ ಕೇಳಕ ನಾವು ಇರೋದು. ಆಮೇಲೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಎಂಪ್ಲಾಯೀಸು ನಮ್ಮ ಟೀಮ್ಗೆ ಸಾಕಷ್ಟು ವಿಚಾರನ ಎವಿಡೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಕೇಳ್ತಾ ಇದ್ರಲ್ಲ ಅತ್ಯಾಚಾರ ಯಾರು ಮಾಡಿದ್ರು ಅಂತ, SIT ಫಾರಂ ಮಾಡಕ್ಕೆ ಹೇಳೋ. ವಿ ವಿಲ್ ಪ್ಲೇಸ್ ದ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್. SIT ಕೊಡಲ್ಲ. ವಿ ವಿಲ್ ಪ್ಲೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆರ್ ಸಂಬಂಧಪಟ್ಟಂತ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ವಿ ವಿಲ್ ಪ್ಲೇಸ್ ದ ಎವಿಡೆನ್ಸ್. ನಾವು ಡಿಸೈಡ್ ಮಾಡಿದೀವಿ ಸುಪ್ರೀಂ ಕೋರ್ಟ್ ಮುಂದೆ ಈ ಎಲ್ಲ ನಮ್ಮ ಟೀಮು ಕಲೆಕ್ಟ್ ಮಾಡ್ತಾ ಇರೋಂಥ ಎವಿಡೆನ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅದೆಂಗ್ ತಪ್ಪಿಸ್ಕೊಂತ ನಾವು ನೋಡ್ತೀವಿ, ಅದೆಂಗ್ ಎಸ್ಕೇಪ್ ಆಗ್ತಾರೆ ನಾವು ನೋಡ್ತೀವಿ. ಆಮೇಲೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋಣ. ಒಂದು ವಾರ ನಿಮ್ಮ ಹೆಂಡತಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಗಳಿಗೋಸ್ಕರ, ನಿಮ್ಮ ತಾಯಿಗೋಸ್ಕರ, ಈ ಸಮಾಜಕ್ಕೋಸ್ಕರ, ಸತ್ತಿರೋ ಹೆಣ್ಣುಮಕ್ಕಳ ಕಣ್ಣೀರಿಗೋಸ್ಕರ. ಆಮೇಲೆ ಸಮಾಜದಲ್ಲಿ ದುಡಿಯೋದು, ಸಾಲ ಕಟ್ಟೋದು, ಹೆಂಡತಿ ಮಕ್ಕಳ ಜೊತೆ ಓಡಾಡೋದು ಎಲ್ಲ ಇದ್ದಿದ್ದೆ. ನಾಳೆ ದಿವಸ ನಿಮ್ಮ ಫ್ಯಾಮಿಲಿ ಈ ತರ ಯಾರಾದ್ರೂ ಆಯ್ತು ಅಂತಂದ್ರೆ, ಸಮಾಜ ನಿಮ್ ಜೊತೆ ನಿಂತ್ಕೊಬೇಕು ಅಂತಂದ್ರೆ ಬರೀ ಅಲ್ಲಿ ಕಮೆಂಟ್ ಹಾಕೋದಲ್ಲ, ಬರೀ ಜಗದೀಶ್ ಅವ್ರು ನೀವು ಮುಂದೆ ಹೋಗಿ ನಾವಿದ್ದೀವಿ ಹಿಂದೆ ತಿರ್ಗೊಳೋದು ಯಾವನೂ ಇಲ್ಲ. 4 ಸತಿ ಜೈಲ್ಗೆ ಹಾಕಿದ್ರು. ನಾನೇ ನನ್ನ ಫ್ಯಾಮಿಲಿನೇ ಬಿಡಿಸ್ಕೊಂಡು ಆಚೆ ಬಂದಿದ್ದು. ನಾವ್ ಯಾರನ್ನು ನಮ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ನಮಗೆ ಯಾರ್ ಕಂಡ್ರೆ ಭಯನೂ ಇಲ್ಲ. ಹೇಳದಲ್ಲ, ಬೇಸಿಕಲಿ ನಾನೊಬ್ಬ ಸ್ಟ್ರೀಟ್ ಫೈಟರ್. ಅವಳು ಯಾವಳ ಹಾಕಿದ್ಲು, ಮೂಗಲ್ ರಕ್ತ ಬರ್ತಾ ಇರೋದಲ್ಲಿ, ಅದು ಕೆಪಾಸಿಟಿ ನಂದು. ಅದು ಆಕ್ಚುಲಿ ಅದೇ ನನ್ನ ಕೆಪಾಸಿಟಿ. ನ್ಯಾಯಕ್ಕೋಸ್ಕರ ಮೂಗಲ್ ರಕ್ತನೂ ಬಂದಿದೆ, ಬೇರೆಯವ್ರ ಜೀವನದಲ್ಲಿ ರಕ್ತನೂ ತರಿಸಿದ್ದೀನಿ. ನನ್ನೊಂಥರ ರಕ್ತ ಕಣ್ಣೀರು. ಎಚ್ಚರ ಇರ್ಲಿ. ಬಿಫೋರ್ ನನಗೆ ಮಾನ ಅವಮಾನದ್ದು ನರನೇ ಕಟ್ಟಾಗ್ಬಿಟ್ಟಿದೆ. ಬೇಕಾ ಬಟ್ಟೆ ಬಿಚ್ಕೊಂಡ್ ಬೇಕಾದ್ರೆ ಬರ್ತೀನಿ. ನಾನು ಆ ಮಟ್ಟದಲ್ಲಿ ನನ್ನ ಮಾನಸಿಕತೆ ಇದೆ. ಡು ನಾಟ್ ಅಂಡರ್ ಎಸ್ಟಿಮೇಟ್ ಆರ್ ಪ್ರವೋಕ್. ಬೇರೆ ತರ ನಾನು ಮಾಡ್ಬೇಕಾಗತ್ತೆ. ಅವಳು ಯಾವಳು ಆಗ್ತಾಳೆ, ದಣಿ ಕೀಪ್ ಅಂತೆ ಅವಳು. ಈ ಮಾತು ಹೇಳ್ಬಾರ್ದು ಲೈವ್ ಅಲ್ಲಿ, ಆದ್ರೂ ಹೇಳ್ತಾ ಇದ್ದೀನಿ. ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಾನು ಜೀವನದಲ್ಲಿ. ಅಲ್ಲಿ ಕಣ್ಣೀರು ಹಾಕೊಂಡು ಬಟ್ಟು ಆ ಅಮ್ಮ CBI ನಲ್ಲಿ ಕೆಲಸ ಮಾಡ್ತಾ ಇದ್ಲು, ಕಣ್ಣೀರ್ ಹಾಕಂತಾಳೆ. ನನ್ ಮಗುದು ಹೆಣ ಕೊಡಿ, ಡೆಡ್ ಬಾಡಿ ಕೊಡಿ, ಅಟ್ಲೀಸ್ಟ್ ಆ ಮೂಳೆ ಆದ್ರೂ ಕೊಡಿ, ಸಂಸ್ಕಾರ ಮಾಡ್ತೀನಿ ಅಂತ. ದ ಚಿಕ್ಕದಣಿ ಗರ್ಲ್ ಫ್ರೆಂಡ್ ನನ್ ಪೋಸ್ಟ್ ಆಗ್ತಾವಳೆ, ಚಿಕ್ಕದಣಿ ಗರ್ಲ್ ಫ್ರೆಂಡ್ ಅಂತೇಳೆ. ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಾನು ನನ್ನ ಜೀವನದಲ್ಲಿ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಗೊತ್ತೋ, ನಿನ್ನಂತ ಪುಟ್ಟವಾತಿಗೆ ಗೌರವ ತೆಗೆಯೋದು ಗೊತ್ತೋ. ಎಚ್ಚರ ಇರ್ಲಿ. ನಾನು ಹೇಳ್ದಲ್ಲ, ಧರ್ಮಸ್ಥಳದಲ್ಲಿ ಮಾಹಿತಿ ಕಲೆ ಮಾಡ್ತಾರ ನನ್ನ ಟೀಮು. ನಿನ್ ಬಗ್ಗೆ ಕಲೆ ಹಾಕಲ್ಲ. ಅಲ್ಲಿ ಕಮೆಂಟ್ ಅಲ್ಲಿ ನೋಡು, ನಿನ್ನ ಯೋಗ್ಯತೆನ ಬಿಡಿ ಬಿಡಿಯಾಗಿ ಉಗ್ದವ್ರೆ. ನಿನ್ ಮದುವೆ, ನೀನ್ ಯಾರ ಜೊತೆ ಓಡಾಡ್ತೀಯ? XUV 700 ಮಹೀಂದ್ರ, 3 ಅಂತಸ್ತು ಮನೆ, 7 ಪಾರ್ಲರು, ಎಲ್ಲ 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 ಮಾಹಿತಿ ಕಲೆ ಹಾಕೋರೆ. ಇನ್ನೂ ಬೇಕಾ?
ಇನ್ನೂ ಬೇಕು ಅಂದ್ರೆ ಅದನ್ನು ಕೊಡ್ತೀವಿ. ಎಚ್ಚರ ಇರ್ಲಿ. ಏನ್ ನೀನು ದಣಿ ಜೊತೆ ಓಡಾಡ್ಬಿಟ್ರೆ ನೀನೇನ್ ಪಿಗರ? ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ, ಕಳ್ಕೊಳಕ್ ಹೋಗ್ಬೇಡಿ. ಈ ಸರ್ಕಾರ SIT ಫಾರ್ಮ್ ಮಾಡ್ತಾರ? ಇಲ್ಲ. ನಾನು ನೆನ್ನೆವರೆಗೂ ನಂಬಿಕೆ ಇತ್ತು. ನೆನ್ನೆ CS ದ್ವಾರಕನಾಥ್ ಅವರೆಲ್ಲ ಭೇಟಿ ಮಾಡಿದ್ಮೇಲೆ ಸಿದ್ದರಾಮಯ್ಯ ಮೇಲೂ ನಂಬಿಕೆ ಇಲ್ಲ. ಆಮೇಲೆ DK ಶಿವಕುಮಾರ್ ಅಂತೂ ಕಂಪ್ಲೀಟ್ ವಿರೋಧ ಅಂತೆ, ಮಾಡಬಾರ್ದು SIT ಅಂತ. ಅಲ್ರಿ, ಇಂಥವ್ರಿಗೆಲ್ಲ ಓಟ್ ಹಾಕ್ತೀರಾ? ಅಲ್ಲಿ ಒಕ್ಕಲಿಗರ ಹೆಣ್ಮಗಳು ಸುತ್ತೋಗೊಳೆ, ಧರ್ಮಸ್ಥಳದಲ್ಲಿ ಲಿಂಗಾಯತರ ಹೆಣ್ಮಗಳು ಸುತ್ತೋಗೊಳೆ, ಬ್ರಾಹ್ಮಣರು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಎಲ್ಲಾ ರೀತಿ ಗೋವಾ ಹೆಣ್ಮಕ್ಳು ಸುತ್ತೋಗೋರೆ, ಮರಾಠಿಗಳು ಸುತ್ತೋಗೋರೆ, ಕೇರಳ ಮಲಯಾಳಿಗಳು ಸುತ್ತೋಗೋರೆ. ಬಿಲೀವ್ ಇಟ್ ಆರ್ ನಾಟ್, ಭುವನೇಶ್ವರಿಂದ 2 ಕಾಲ್ ಬಂದಿತ್ತು. ಅಲ್ಲಿಂದ ಬಂದವರು 2 ಹೆಣ್ಮಕ್ಳು ಹೋಗಿಲ್ಲಂತೆ. ಡೆಲ್ಲಿ ಹೆಣ್ಮಕ್ಳು ಬಂದವ್ರೆ, ಅವರು ವಾಪಸ್ ಹೋಗಿಲ್ಲ. ನಮ್ಮ ಹತ್ರ ಕನಿಷ್ಠ ಅಂದ್ರೆ 150ಕ್ಕೂ ಹೆಚ್ಚು ಡೇಟಾಬೇಸ್ ಇದೆ. ವಿ ವಿಲ್ ಪ್ರೆಸೆಂಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಸಿದ್ದರಾಮಯ್ಯನವರೇ. ನೀವು ದೊಡ್ಡವರು, ಒಬ್ಬ ಅಡ್ವೊಕೇಟು, ಅಹಿಂದ ಲೀಡ್ರು, ಪಾದಯಾತ್ರೆ, CM ಕೇಳಿದ್ವಿ. ಬಟ್ ನಿಜವಾದ ಬಣ್ಣ ಇವತ್ತು ನೋಡ್ಬಿಟ್ವಿ. ನೀವು ಮಾಡಲ್ಲ ಅಂತ ಗೊತ್ತು, ಬಿಡ್ರಿ. ನೀವು ಮಾಡಲ್ಲ ಅಂತ ಗೊತ್ತು. ಆಲ್ರೆಡಿ ದೆಹಲಿನಲ್ಲಿ ಅಡ್ವೊಕೇಟ್ಗಳು ತಯಾರಿ ನಡೆಸೋರೆ. ಇಲ್ಲಿ ನಾವು ಪಾದಯಾತ್ರೆಗೆ ತಯಾರಿ ಮಾಡ್ತಾ ಇದೀವಿ. ಗಬ್ಬೆಬ್ಬರಿಸ್ತೀವಿ. ನಿಮ್ಮ ಒಂದೊಂದು ಗಲೀಜ್ ಕೆಲಸನೂ ಗಬ್ಬೆಬ್ಬರಿಸ್ತೀವಿ. ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಎಲ್ರಿ ಅಮ್ಮ? ವೆರಿ ಶಿ ಯಾರ್ರೀ? ನೋಡ್ರಿ, ತೋರಿಸ್ತೀನಿ ಬನ್ನಿ, ಬೇಜಾರು ಮಾಡ್ಕೊಂಬೇಡಿ. ಈ ಅಮ್ಮನ್ಗೆ ಅವನು ಯಾವನ ಹಲ್ಕಟ್ಟ ಏನೋ ಅಂದ ಅಂತ ನಾನು ಬೂಟ್ ಎತ್ಕೊಂಡು ತೋರಿಸ್ದೆ. ಈ ಅಮ್ಮ ಇಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯಲ್ಲ, ಬಾಯ್ ಬಿಡ್ಬೇಕಲ್ವಾ? ಕನಿಕರ ಇಲ್ವೇನ್ರಿ ಮೇಡಮ್? ಕನಿಕರ ಇಲ್ವಾ ನಿಮ್ಗೆ? ನಿಮಗೆ ವಿಧಾನಸಭೆನಲ್ಲಿ ಯಾವನೋ ಏನೋ ಅಂದ ಅಂತಂದ್ರೆ ಸೆಷನ್ ಅಲ್ಲಿ ಜನ ನಾವು ಮರ್ಕ ಅನ್ಕೊಂಡ್ರಿ, ಒಂದ್ ಹೆಣ್ಮಗಳಿಗೆ ಈ ತರ ಮಾಡಿದಾರಂತ. ಈ ಅಮ್ಮ ಆ DK ಶಿವಕುಮಾರ್ ಮಾತು ಕೇಳ್ಕೊಂಡು ಒಂದು ಮಾತು ಆಡಿಲ್ಲ ರೀ. ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ತೆರೆಯದ ಈ ಕ್ಯಾಬಿನೆಟ್ ಮಂತ್ರಿ ಸ್ವತಃ ಹೆಣ್ಮಗಳು. ಈಕೆಗೆ ಏನಾದ್ರು ಆದ್ರೆ ಸಮಾಜ ನಿಂತ್ಕೊಂತ, ಆದ್ರೆ ಸಮಾಜಕ್ಕೆ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಮಕ್ಕಳ ಕಿಡ್ನಾಪ್ ಅತ್ಯಾಚಾರ ಆಗಿದೆ. ಬಾಯಿ ಬಿಡದ ಮಂತ್ರಿ ಈಕೆ. ನೆಕ್ಸ್ಟ್ ಟೈಮು ಬೆಳಗಾಮಲ್ಲಿ ರಮೇಶ್ ಜಾರಕಿಹೊಳಿ ಸೋಲ್ಸು ಎಮ್ಮನ್ನ ಬಿಡಬೇಡ್ರಿ, ಸೋಲಿಸ್ರಿ ಇಂಥವ್ರನ್ನ. ಇನ್ನ ಈ ವಿಚಾರಕ್ಕೆ ಬಂದ್ರೆ ಈ ಇನ್ನೊಬ್ಬ ಹೆಣ್ಮಗಳು ನಮ್ಗೆ ಇವ್ರಗಳ ಬಗ್ಗೆ ನಮ್ಗೇನು ಬೇಜಾರಿಲ್ಲ. ಯಾಕಂದ್ರೆ ದೇ ಆರ್ ಪೀಪಲ್ ಲೈಕ್ ದಟ್. ಓಕೆ, ಇನ್ನೊಬ್ರು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು. ನೋಡಿ, ಒಂದು ವಾರದ ಹಿಂದೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಆ ಆಳ್ವ ಕಾಲೇಜಿನ ಹೆಣ್ಮಗಳು ಬರ್ತಾಳೆ. ಬಂದು, ಮೇಡಮ್ ನನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ, ನನ್ನ ಬ್ಲೂ ಫಿಲಮ್ ತೆಗೆದಿದ್ದಾರೆ, ನನಗೆ ನ್ಯಾಯ ಕೊಡ್ಸಿ ಅಂದ್ರೆ ಈ ಅಮ್ಮ ಏನೋ ಬಾಂಡ್ರೆ ದಿವಸ FIR ಮಾಡಿಸಿ ಕೈ ತೊಳ್ಕೊಂಡೈತೆ. ಈ ಅಮ್ಮ ಬೀಯಿಂಗ್ ಎ ಚೇರ್ಪರ್ಸನ್, ಶಿ ಸಪೋಸ್ ಟು ವಿಸಿಟ್ ಆ ಮೂಡುಬಿದ್ರೆ ಕಾಲೇಜಿನ ವಿಸಿಟ್ ಮಾಡಬೇಕಾಗಿತ್ತು. ಅಲ್ಲಿರುವ ಸ್ಟೂಡೆಂಟ್ಸ್ಗಳಿಗೆ ಕರೆದು ಏನಾಗಿದೆ ಅಂತ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿ ಮೂಡುಬಿದ್ರೆ ಕಾಲೇಜ್ಗೆ ಅಲ್ಲಿ ನಡೀತಾ ಇರೋ ಅನ್ಯಾಯದ ಬಗ್ಗೆ ಈ ಅಮ್ಮ ಮೂಡುಬಿದ್ರೆಗೆ ಹೋಗ್ಬೇಕಾಗಿತ್ತು. ಹೋಗ್ಲೇ ಇಲ್ಲ. ಕನಿಷ್ಠ ಹೋಗ್ಲಿ ಪ್ರೆಸ್ ಬ್ರೀಫ್ ಕೊಡ್ಬೇಕಾಗಿತ್ತು. ಕಾಲೇಜುಗಳ ಲೆಕ್ಚರ್ಗಳು ಏನೋ ರೇಪ್ಗಳನ್ನ ಮಾಡಿದ್ರೆ ಕರ್ನಾಟಕ ವುಮೆನ್ಸ್ ಕಮಿಷನ್ ಏನೋ ಕಠಿಣ ಕ್ರಮ ತಗೊಳಕತ್ತೆ ಅಂತ ಈ ಅಮ್ಮ ಪ್ರೆಸ್ ಬ್ರೀಫು ಮಾಡಲಿಲ್ಲ. ಮೂಡುಬಿದ್ರೆಗೆ ಹೋಗ್ಲೂ ಇಲ್ಲ. ಅಲ್ಲಿನ ಸ್ಟೂಡೆಂಟ್ಸ್ ನ ಭೇಟಿನೂ ಮಾಡಿಲ್ಲ. ಏನ್ರಿ ಮಾಡ್ತಾ ಇದ್ದಾರೆ? ಮತ್ತೆ ಕರ್ನಾಟಕ ಮಹಿಳಾ ಆಯೋಗ ಏನಕ್ಕೆ ಬೇಕು? ರೀಲ್ಸ್ ಮಾಡಕ? ನಾನು ಹೆಚ್ಚಾಗಿ ಈ ಮೇಡಮ್ ಅವ್ರನ್ನ ನೋಡೋದು ರೀಲ್ಸ್ ಅಲ್ಲ ನೋಡ್ರಿ. ಆ ಮೂಡುಬಿದ್ರೆನಲ್ಲಿ ಲೆಕ್ಚರ್ಗಳು, ಆಳ್ವ ಕಾಲೇಜ್ ಲೆಕ್ಚರ್ಗಳಂತೆ ಗ್ಯಾಂಗ್ ರೇಪ್ ಮಾಡವ್ರೆ. ಆ ಬೇವರ್ಸಿ ನನ್ನ ಮಕ್ಕಳು ಲೆಕ್ಚರ್ಗಳಾಗಿ ಗುರುಗಳಾಗಿ ಇವರು ಮೂಡುಬಿದ್ರೆಗೆ ವಿಸಿಟ್ ಮಾಡ್ಬೋದೈತಲ್ಲ ಮೇಡಮ್? ಮಾಡಲ್ಲ. ಯಾಕೆ ಅಂತಂದ್ರೆ
ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಯಾಕೆ ಈ ತರ ಬರೀ ಪಬ್ಲಿಕ್ ಅಟೆನ್ಷನ್ ತಗೊಳಕೋಸ್ಕರ ನೀವು ಚೇರ್ಮನ್ ಆಗೋದು. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಅಂತೂ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂತಂದ್ರೆ ನೋಡಿ, ಯಾರೋ ಗೊಲ್ರಟ್ಟಿಗೆ ಹೋಗಿದಂತೆ ಮೇಡಮ್ ಅವರು ತೋರಿಸ್ತಾ ಇದ್ದಾರೆ. ಪ್ರಶ್ನೆ ಅದಲ್ಲ, ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾಕೆ ಈ ತರ ಆಗ್ತಾ ಇದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಂತೂ ನಾವೆಲ್ಲರೂ ಬೇಜಾರು ಮಾಡ್ಕೊಂಡ್ವಿ. ಒಂದ್ ಹೆಣ್ಮಗಳಿಗೆ ಈ ತರ ಮಾತಾಡ್ಬಿಟ್ಟಲ್ಲ ಅಂತ. ಈ ಮೇಡಮ್ ಮಾತಾಡ್ಲೇ ಇಲ್ಲ. ಸಾರಿ, ಸಿದ್ದರಾಮಯ್ಯ ಮಾಡಿಲ್ಲ ಅಂದ್ರೆ ಏನು, ಪರಮೇಶ್ವರ್ ಮಾಡಿಲ್ಲ ಅಂದ್ರೆ ಏನು, ಸುಪ್ರೀಂ ಕೋರ್ಟ್ ಮಾಡುತ್ತೆ. ಇವತ್ತು ಕೂಡ ಜನ ಅದಕ್ಕೆ ನ್ಯಾಯಾಲಯಗಳ ಮೇಲೆ ಏನೇ ಇರ್ಬೋದು, ಸಣ್ಣ ಪುಟ್ಟ ಅಲ್ಲೂ ಕೂಡ ಉಳುಕು ಪಳಕಿರ್ತದೆ. ಬಟ್ ಆದರೆ ನಮ್ಮ ವಿಶ್ವಾಸ ನ್ಯಾಯಾಲಯಗಳ ಮೇಲೆ ಹೋಗಿಲ್ಲ. ವಿ ವಿಲ್ ಫೈಲ್ ಎ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಸಿದ್ದರಾಮಯ್ಯನು ಮುಗಿತು, ರಾಜ್ಯ ಸರ್ಕಾರನು ಮುಗಿತು, ಡಿ ಕೆ ಶಿವಕುಮಾರ್ ಮುಗಿತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮುಗಿತು. ಈ ಪೊಲೀಸ್ ಅವ್ರು ಮಾಡಲ್ಲ, ಅವನನ್ನ ಉಳಿಸಲ್ಲ, ಚಿನ್ನಪ್ಪನ ಉಳಿಸಲ್ಲ, ಮುಗಿಸ್ಬಿಡ್ತಾರೆ. ಹಂಗಾಗಿ ನಮ್ಗೆ ಇವನು ಯಾರೋ ದರ್ಶನ್ ಕೇಸಲ್ಲಿ ಚಂದನ್ ಇದನ್ನಲ್ಲ ಎಸಿಪಿ, ಚಂದನ್ ಎಸಿಪಿನ ಈ ಕೇಸಿನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಡಿಪ್ಲಾಯ್ ಮಾಡಬೇಕು. ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿದ್ರೆ ಡೆಫಿನೆಟ್ ಆಗಿ ವಿ ವಿಲ್ ಆಸ್ಕ್ ದ ಸುಪ್ರೀಂ ಕೋರ್ಟ್ ಟು ಹ್ಯಾವ್ ಎ ಚಾಯ್ಸ್ ಆಫ್ ಆಫೀಸರ್ಸ್. ಆಮೇಲೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ನಿಯತ್ತಿನ ಜಡ್ಜ್ನ ಮಾನಿಟರ್ ಮಾಡಕ್ಕಿಟ್ಟು ಒಬ್ಬ ಚಂದನ್ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ವಿ ವಿಲ್ ಸಿಕ್ ದ ಡೈರೆಕ್ಷನ್ಸ್. ಥ್ಯಾಂಕ್ ಯು ಸಿದ್ದರಾಮಯ್ಯನವ್ರೆ, ನಿಮ್ಮ ಮೇಲೆ ತುಂಬಾ ನಂಬಿಕೆ ಇತ್ತು. ನಂಬಿಕೆ ನಾವು ಉಳಿಸ್ಕೊಂಡ್ರೆ ಜನ ನೆಕ್ಸ್ಟ್ ಟೈಮ್ ಓಟು ಅಂತ ಕೇಳ್ಕೊಂಡೋಗಿ, ನಮ್ಗೆ ಗೊತ್ತು ನೆಕ್ಸ್ಟ್ ಟೈಮ್ ನೀವು ರಿಟೈರ್ಡ್ ಆಗ್ತೀರಾ ಅಂತ. ನೆಕ್ಸ್ಟ್ ಟೈಮ್ ಇದ್ರು ಗೆಲ್ಲಲ್ಲ, ನೀವು ಗೆಲ್ಲಲ್ಲ, ಡಿ ಕೆ ಶಿವಕುಮಾರ್ ಗೆಲ್ಲಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲಲ್ಲ. ನೀವ್ ಯಾರು ಗೆಲ್ಬಾರ್ದ್ರಿ. ಯಾಕಂದ್ರೆ ಸಾಮಾನ್ಯ ಜನರಿಗೆ ನೀವು ಯಾವತ್ತೂ ವರ್ಕೆ ಮಾಡಿಲ್ಲ. ಪರಮೇಶ್ವರು ಸೋಲ್ಬೇಕು. ನಿಮ್ಮಂತವ್ರು, ಡಿ ಕೆ ಶಿವಕುಮಾರ್ ಅಂತವ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವ್ರು, ಪರಮೇಶ್ವರ್ ಅಂತವ್ರನ್ನ ಜನ ಸೋಲಿಸ್ತಾರೆ. 2028ಕ್ಕೆ ನಾನೇ ನಿಲ್ಸಿ ಸೋಲಿಸ್ತೀನಿ. ನಾನು ಹೇಳ್ದೆ ಬೊಮ್ಮಾಯಿ ಮಗ ಸೋಲ್ತಾನೆ ಅಂತ. ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಸೋತ. ನೀವು ಅಷ್ಟೇ 2028ಕ್ಕೆ ಸೋಲ್ತೀರಾ, ನಾವು ಸೋಲಿಸ್ತೀವಿ ಜನ. ಥ್ಯಾಂಕ್ ಯು.